ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಮೈಂಡ್ ಮ್ಯಾಪ್ ಸೀರೀಸ್ ಅನ್ನ ಶುರು ಮಾಡೋಣ. ನಾವು ಈ ಹಿಂದೆ ಇದೇ ಸೀರೀಸ್ ಅಲ್ಲಿ ಬಯಾಲಜಿಯ 3 ಇಂಪಾರ್ಟೆಂಟ್ ಚಾಪ್ಟರ್ಗಳ ಬಗ್ಗೆ ತಿಳ್ಕೊಂಡಿದ್ದು. ಸೊ ಲೈಕ್ ವೈಸ್ ಇವತ್ತು ನಾನು ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ದಟ್ ಈಸ್ ಹೆರಿಡಿಟಿ ಅಂಡ್ ಎವಲ್ಯೂಷನ್. ಈ ಚಾಪ್ಟರ್ ಇಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರುತ್ತೆ ಮತ್ತೆ ಅದನ್ನ ಯಾವ ತರ ನೆನ್ಪಿಡ್ಕೊಬೇಕು ಅನ್ನೋದನ್ನ ವಿತಿನ್ 45 ಮಿನಿಟ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಈ ಚಾಪ್ಟರ್ ಇಂದ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಗೆ 6 to 7 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಇಂಪಾರ್ಟೆಂಟ್ ಆಗಿ ಕೆಲವು ಸೆಗ್ಮೆಂಟ್ಸ್ಗಳಿದೆ, ಅದು ಯಾವ್ಯಾವ ಸೆಗ್ಮೆಂಟ್ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಹಿಯರ್ ದ ವೆರಿ ಫಸ್ಟ್ ಟಾಪಿಕ್ ದೇ ಹ್ಯಾವ್ ಗಿವನ್ ರಿಲೇಟೆಡ್ ಟು DNA copying or the DNA replication that leads to genetic variation and how this variation accumulates ಡ್ಯೂರಿಂಗ್ ರೀಪ್ರೊಡಕ್ಷನ್. ಯಾವ ತರ ವೇರಿಯೇಷನ್ ಅನ್ನೋದು ರೀಪ್ರೊಡಕ್ಷನ್ ಆಗುವಾಗ ಅಕ್ಯುಮುಲೇಟ್ ಆಗುತ್ತೆ ಅಂಡ್ ಹೌ ದಿಸ್ ವೇರಿಯೇಷನ್ ಲೀಡ್ಸ್ ಟು ದ ನೆಕ್ಸ್ಟ್ ಜನರೇಷನ್ ಅನ್ನೋ ಟಾಪಿಕ್ ಇದೆ. ಓಕೆ, ಸೊ ಮೈಂಡ್ ಮ್ಯಾಪ್ ಅಂತ ಹೇಳ್ತಾ ಇದ್ದೀವಿ ಎಂಟೈರ್ ಚಾಪ್ಟರ್ನ. ಹಾಗೆ ನೆನ್ಪಿಟ್ಕೊಳ್ಳಿ ಏನೇನು ಸೆಗ್ಮೆಂಟ್ ಇದೆ ಅಂತ. ಫಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ ಡ್ಯೂರಿಂಗ್ ರೀಪ್ರೊಡಕ್ಷನ್ and after that you are going to discuss about the Mendel's laws of inheritance. 2 ಲಾಸ್ಗಳಿದೆ, ಅಂದರೆ 3 ಲಾಸ್ಗಳಿದೆ, ಅದರಲ್ಲಿ 2 ಎಕ್ಸ್ಪೆರಿಮೆಂಟ್ಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಮೊನೋಹೈಬ್ರಿಡ್ ಕ್ರಾಸ್ ಅಂಡ್ ಡೈಹೈಬ್ರಿಡ್ ಕ್ರಾಸ್. ಸೊ ಅಲ್ಲಿ ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ ಮತ್ತೆ ಚೆಕ್ಕರ್ ಬೋರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಆಫ್ಟರ್ ದಟ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ಇನ್ಹೆರಿಟೆಡ್ ಟ್ರೇಟ್ಸ್ ಅಂಡ್ ಅಕ್ವೈರ್ಡ್ ಟ್ರೇಟ್ಸ್, ಡಿಫರೆನ್ಸ್ inherited traits and acquired traits. So that is related to the natural selection as well as the Darwin's law. Okay, Darwin's law ಗಳನ್ನ ನೆನಪಿಟ್ಕೊಂಡಿರಬೇಕು. And after that we are just going to discuss about the speciation, fossils, human evolution, homologous and analogous organs. ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಮೈಂಡ್ ಅಲ್ಲಿ ಇರಬೇಕು. ನಾವು ನೋಡೋಣ ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ ಡ್ಯೂರಿಂಗ್ ರೀಪ್ರೊಡಕ್ಷನ್ ಯಾವ ತರ ಆಗುತ್ತೆ. ಯು ನೋ ದಟ್ ವೇರಿಯೇಷನ್ ಯಾವ ತರ ಆಗುತ್ತೆ. ವೇರಿಯೇಷನ್ ದಟ್ ಇಸ್ ದ ರಿಸಲ್ಟೆಂಟ್ ಆಫ್ ಜೆನೆಟಿಕ್ ಕಾಂಬಿನೇಷನ್. ಅಂದರೆ ಇಬ್ಬರು ಪೇರೆಂಟ್ಸ್ಗಳು ಆ ಒಂದು ಗ್ಯಾಮೆಟ್ಸ್ಗಳನ್ನ ರಿಲೀಸ್ ಮಾಡಿದಾಗ 2 ಫ್ಯೂಸ್ ಆದಾಗ ಒಂದು ಜೈಗೋಟ್ ಫಾರ್ಮೇಷನ್ ಆಗುತ್ತೆ. that zygote is the resultant of genetic combination. There you can observe little changes in the offspring when compared to their parents. ಮಕ್ಕಳಲ್ಲಿ ಪೇರೆಂಟ್ಸ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪನಾದ್ರೂ ಏನಿರುತ್ತೆ, ಬದಲಾವಣೆ ಇರುತ್ತೆ. ಇದಕ್ಕೆ ನಾವು ವೇರಿಯೇಷನ್ ಅಥವಾ ವಿಭಿನ್ನತೆ ಅಂತ ಹೇಳ್ತೀವಿ. ಓಕೆ, ಸೊ ದ ಡಿಗ್ರಿ ಆಫ್ ಚೇಂಜಸ್ ದಟ್ ಅಕರ್ ಇನ್ ಆಫ್ ಸ್ಪ್ರಿಂಗ್ ವೆನ್ ಕಂಪೇರ್ಡ್ ಟು ದೇರ್ ಪೇರೆಂಟ್ಸ್ ಇಸ್ ನಥಿಂಗ್ ಬಟ್ ವೇರಿಯೇಷನ್. ನೌ ಸೊ ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿದ್ದೀನಿ, ಹಾಗೆ ನೋಡಿ. ಸೊ ನ್ಯೂ ಮ್ಯೂಟೇಷನ್ಸ್ ಆರ್ ಆಡೆಡ್ ಟು ದ ಪಾಪ್ಯುಲೇಷನ್. ನ್ಯೂ ಮ್ಯೂಟೇಷನ್, ಸೊ ಇಲ್ಲಿ ಮ್ಯೂಟೇಷನ್ ಅಂತ ಹೇಳಿದ್ರೆ ಸಡನ್ ಚೇಂಜ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎವಲ್ಯೂಷನ್ ಅಂತ ಹೇಳಿದ್ರೆ ಇಟ್ಸ್ ಅ ಗ್ರಾಜುಯಲ್ ಪ್ರಾಸೆಸ್, ಗ್ರಾಜುಯಲ್ ಚೇಂಜಸ್ ಇನ್ ದ ಜೆನೆಟಿಕ್ ಮೆಟೀರಿಯಲ್, ಫೈನಲಿ ದಟ್ ಲೀಡ್ಸ್ ಟು ಅ ಸ್ಪೀಶಿಯೇಷನ್. ಓಕೆ, ಆ ಥರ ಆಗುತ್ತೆ. ಬಟ್ ಇಲ್ಲಿ ಮ್ಯೂಟೇಷನ್ ಅಂತ ಹೇಳಿದ್ರೆ DNA ರೆಪ್ಲಿಕೇಟ್ ಆಗುವಾಗ, ಡುಪ್ಲಿಕೇಟ್ ಆಗುವಾಗ ಮೈನರ್ ಎರರ್ ಇಂದ, ಚಿಕ್ಕ ಪುಟ್ಟ ಎರರ್ ಇಂದ ಏನಾಗುತ್ತೆ, ವೇರಿಯೇಷನ್ಗಳಾಗುತ್ತೆ, ಅದನ್ನ ಮ್ಯೂಟೇಷನ್ ಆಗುತ್ತೆ ಅಂಡ್ ಫೈನಲಿ ದಿಸ್ ಅಕ್ಯುಮುಲೇಟ್ಸ್ ಇನ್ ಎ ಪಾಪ್ಯುಲೇಷನ್, ಹಾಗೆ ಉಳ್ಕೊಳ್ಳುತ್ತೆ ಅಂಡ್ ಲೀಡಿಂಗ್ ಟು ಅನ್ ಇನ್ಕ್ರೀಸ್ಡ್ ಜೆನೆಟಿಕ್ ಡೈವರ್ಸಿಟಿ. ಹಾಗೆ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಫ್ಟರ್ ಫ್ಯೂ ಮೋರ್ ಜನರೇಷನ್ ಏನಾಗುತ್ತೆ, ಜೆನೆಟಿಕ್ ಡೈವರ್ಸಿಟಿ ಆಗುತ್ತೆ. ಅಂಡ್ ದಿಸ್ ಕ್ಯಾನ್ ಬಿ ಡ್ಯೂ ಟು ದ ವೆರೈಟಿ ಆಫ್ ಮೆಕ್ಯಾನಿಸಮ್ಸ್ ಇನ್ಕ್ಲೂಡಿಂಗ್ ದ ನ್ಯಾಚುರಲ್ ಸೆಲೆಕ್ಷನ್, ಜೆನೆಟಿಕ್ ಡ್ರಿಫ್ಟ್ ಅಂಡ್ ಮೈಗ್ರೇಷನ್. ಮೈಗ್ರೇಷನ್ ಅಂತ ಹೇಳಿದ್ರೆ ಸೊ ಪೀಪಲ್ ಆರ್ ಬೀಯಿಂಗ್ ಆಡೆಡ್ ಟು ದ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ಒಂದು, ಸೊ ಅದು ಜೀನ್ ಮೈಗ್ರೇಷನ್ ಕೂಡ ಆಗ್ಬೋದು. ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳಿದ್ರೆ ಸಡನ್ ಚೇಂಜ್ ಇನ್ ದ ಜೆನೆಟಿಕ್ ಮೆಟೀರಿಯಲ್, ಅಂದ್ರೆ ಆ ಒಂದು ಜೀನ್ ಪೂಲ್ ಅಲ್ಲಿ ಜೆನೆಟಿಕ್ಸ್ ಚೇಂಜ್ ಆಗೋದು, ಅದು ಮ್ಯೂಟೇಷನ್ ಇಂದ ಆಗುತ್ತೆ. ನ್ಯಾಚುರಲ್ ಸೆಲೆಕ್ಷನ್, ದ ನೇಚರ್ ಈಸ್ ಗೋನಾ ಸೆಲೆಕ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮಾಡಿಫೈಯಿಂಗ್ ದೆಮ್ಸೆಲ್ಸ್ ಟು ಲಿವ್ ಇನ್ ದ ನೇಚರ್. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗಿ ಈ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಮ್ಯೂಟೇಷನ್ accumulating in a population leading to the genetic diversity leads to the formation of a new species, and there are many factors like natural selection, genetic drift and migration. Okay, so ಇಲ್ಲಿ ನೋಡ್ತೀರಾ ನೀವು, ಅಂದ್ರೆ ಪೇರೆಂಟ್ ಈ ತರ ಇದ್ರೆ ಸೊ ನೆಕ್ಸ್ಟ್ ಆಫ್ ಸ್ಪ್ರಿಂಗ್ ಅಲ್ಲಿ ಏನಾಗುತ್ತೆ, ಫ್ಯೂ ಚೇಂಜಸ್ ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಮೇ ಬಿ ಅ ಸಿಂಗಲ್ ಮ್ಯೂಟೇಷನ್. Okay, there will be differ in their color, differ in their hair nature, differ in their complex ion, ಈ ತರ ಬೇಕಾದಷ್ಟು ಆಗ್ಬೋದು. ಸೊ ಇಲ್ಲೂ ಕೂಡ ನೀವು ಒಂದು ವೇರಿಯೇಷನ್ ನೋಡ್ತೀರಾ. ನೆಕ್ಸ್ಟ್ ಅವರ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಾಗುತ್ತೆ, ಯು ಕ್ಯಾನ್ ಅಬ್ಸರ್ವ್ 2 more ವೇರಿಯೇಷನ್. ಓಕೆ, ದಿಸ್ ಅಕ್ಯುಮುಲೇಟಿಂಗ್ ಓವರ್ ದ
period of time and the after generation after the generation. So that means it is leading to the speciation or it leading to the evolution ಆಗುತ್ತೆ ಅಂತ. ನೆಕ್ಸ್ಟ್ ಮೇನ್ ಆಗಿ ಕೆಲವು ಕೀವರ್ಡ್ಸ್ಗಳು ನೆನಪಿರ್ಬೇಕು ನಿಮಗೆ. ಯಾವುದು ಜೆನೆಟಿಕ್ಸ್ ಅಂದ್ರೇನು, ಹೆರಿಡಿಟಿ ಅಂದ್ರೇನು, ವೇರಿಯೇಷನ್ ಮತ್ತೆ ಎವಲ್ಯೂಷನ್. ಎವಲ್ಯೂಷನ್ ಅವಾಗಲೇ ಹೇಳಿದಾಗೆ ಸೀಕ್ವೆನ್ಸ್ ಆಫ್ ಗ್ರಾಜುಯಲ್ ಇರ್ರಿವರ್ಸಿಬಲ್ ಚೇಂಜಸ್ ಟುಕ್ ಪ್ಲೇಸ್ ಇನ್ ದ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್. ಇಷ್ಟೆಲ್ಲ ಬರೀ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ಇದು ನೆನ್ಪಿಟ್ಕೊಳ್ಳಿ. ಸೀಕ್ವೆನ್ಷಿಯಲ್ ಗ್ರಾಜುಯಲ್ ಚೇಂಜಸ್ ಆರ್ ಇರ್ರಿವರ್ಸಿಬಲ್ ಚೇಂಜಸ್ ನ ಜೆನೆಟಿಕ್ ಮೆಟೀರಿಯಲ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಈಸ್ ಕಾಲ್ಡ್ ಎವಲ್ಯೂಷನ್. ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಸೊ ಅಲ್ಲೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಮಂಗ ಮಾನವ ಆಗಲಿಲ್ಲ. that takes minimum of 15 million years. That is called sequential, gradual, irreversible changes in the genetic material, we can say. So that is evolution. In a genetics anta helidre, it's a branch of biology which deals with the study of heredity and evolution or heredity and variation. ಅಲ್ಲಿ ಅನುವಂಶೀಯತೆ ಮತ್ತು ವಿಭಿನ್ನತೆಗಳ ಬಗ್ಗೆ ನಾವು ತಿಳ್ಕೊಂತೀವಿ. ಸೊ ದಟ್ ಸಿಸ್ಟಮ್ಯಾಟಿಕ್ ಸ್ಟಡಿ ಈಸ್ ನಥಿಂಗ್ ಬಟ್ ದ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಫಾದರ್ ಆಫ್ ಜೆನೆಟಿಕ್ಸ್ ಬಂದು ಜಾನ್ ಗ್ರಿಗೋರ್ ಮೆಂಡೆಲ್. ಓಕೆ, ನೆಕ್ಸ್ಟ್ ಹೆರಿಡಿಟಿ ಅಂತ ಹೇಳಿದ್ರೆ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಮಿಷನ್ ಆರ್ ಇನ್ಹೆರಿಟೆನ್ಸ್ ಆಫ್ ಜೆನೆಟಿಕ್ ಕ್ಯಾರೆಕ್ಟರ್ ಫ್ರಮ್ ಒನ್ ಜನರೇಷನ್ ಟು ದ ಅನದರ್ ಜನರೇಷನ್ ಈಸ್ ಕಾಲ್ಡ್ ಹೆರಿಡಿಟಿ, ಅನುವಂಶೀಯತೆ. ಓಕೆ, ಸೊ ಸಿಂಪಲ್ ಆಗಿ ಇನ್ಹೆರಿಟೆನ್ಸ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ದೇರ್ ಆಫ್ ಸ್ಪ್ರಿಂಗ್ಸ್. ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ನೆಕ್ಸ್ಟ್ ಜನರೇಷನ್ಗೆ ಇನ್ಹೆರಿಟ್ ಆಗೋದು, ಟ್ರಾನ್ಸ್ಫರ್ ಆಗೋದಕ್ಕೆ ನಾವು ಹೆರಿಡಿಟಿ ಅಂತ ಹೇಳ್ತೀವಿ. ವೇರಿಯೇಷನ್ ಅಂತ ಹೇಳಿದ್ರೆ ವಿಭಿನ್ನತೆ. ಸೊ ಡಿಫರೆನ್ಸ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ಪ್ರಿಂಗ್ ವೆನ್ ಕಂಪೇರ್ ಟು ದರ್ ಪ್ಯಾರೆಂಟ್. ಓಕೆ, ಎಲ್ಲರೂ ಒಂದೇ ಥರ ಇರೋದಕ್ಕೆ ಚಾನ್ಸ್ ಇಲ್ಲ. ಆ ವೇರಿಯೇಷನ್ಗಳನ್ನು ನಾವು ಕಾಮನ್ ಆಗಿ ನೋಡ್ತೀವಿ. ಯಾವಾಗ ಅಂತ ಹೇಳಿದ್ರೆ ಸೊ ಡ್ಯೂ ಟು ದ ಜೆನೆಟಿಕ್ ಕಾಂಬಿನೇಷನ್ ಆರ್ ಆಫ್ಟರ್ ದ ರೀಪ್ರೊಡಕ್ಷನ್. ಸೊ ಇಷ್ಟು ಕೀವರ್ಡ್ಸ್ಗಳು ನೆನಪಿರಲಿ. ಸೊ ಅದಾದಮೇಲೆ important topic here, Mendel's hybridization experiment. Mendel took pea plant for his hybridization experiment. Question starts from here. Why he took pea plant? Pisum sativum or Pisum sativum? ಯಾಕೆ ತೆಗೆದುಕೊಂತಾರೆ? There are many reasons. There are many advantages. ಅದರಿಂದ ತುಂಬಾನೇ ಉಪಯೋಗ ಇದೆ. ಏನಿರಬಹುದು? Pea plants can grow easily in open ground or even in pots. ಓಪನ್ ಗ್ರೌಂಡ್ ಅಲ್ಲಿ, ಪಾಟ್ಸ್ ಅಲ್ಲಿ ಈಸಿಯಾಗಿ ನಾವು ಅದನ್ನ ಗ್ರೋ ಮಾಡಬಹುದು. ದೇ ಹ್ಯಾವ್ ಎ ಶಾರ್ಟ್ ಗ್ರೋತ್ ಪೀರಿಯಡ್ ಅಂಡ್ ಲೈಫ್ ಸೈಕಲ್. ಅವುಗಳ ಲೈಫ್ ಸೈಕಲ್ ಬೇಗ ಕಂಪ್ಲೀಟ್ ಆಗುತ್ತೆ, ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ. ಮತ್ತೆ ದೇ ಗಿವ್ ರೈಸ್ ಟು ಸೆಲ್ಫ್ ಪಾಲಿನೇಟಿಂಗ್ ಫ್ಲವರ್ಸ್. ಅಂದ್ರೆ ಅವುಗಳಲ್ಲೇ ಸೆಲ್ಫ್ ಪಾಲಿನೇಟಿಂಗ್ ಬೈಸೆಕ್ಷಲ್ ಅಂತ ಹೇಳ್ತೀವಲ್ಲ, ಸೊ ಆ ತರ ಫ್ಲವರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಕ್ರಾಸ್ ಪಾಲಿನೇಷನ್ ಅಲ್ಲೂ ಕೂಡ ಏನ್ ಮಾಡುತ್ತೆ, ಫರ್ಟೈಲ್ ಆಫ್ ಸ್ಪ್ರಿಂಗ್ ಅನ್ನೇ ಪ್ರೊಡ್ಯೂಸ್ ಮಾಡುತ್ತೆ. ದೇ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್. ಫಾರ್ ದಿಸ್ ಎಕ್ಸ್ಪೆರಿಮೆಂಟ್ ವಿ ನೀಡ್ ಮೋರ್ ಆಫ್ ಸ್ಪ್ರಿಂಗ್, ರೈಟ್? ಆಫ್ ಸ್ಪ್ರಿಂಗ್ ಬೇಕು ಅಂತ ಹೇಳಿದ್ರೆ ನಮಗೆ ಸೀಡ್ಸ್ಗಳು ಬೇಕು. ಹಾಗಾಗಿ ಅವರು ಪೀ ಪ್ಲಾಂಟ್ ಅನ್ನೇ ಸೆಲೆಕ್ಟ್ ಮಾಡ್ಕೊತಾರೆ, ಸೀಡ್ಸ್ಗಳು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂತ. ದೇ ಶೋ ಕಾಂಟ್ರಾಸ್ಟಿಂಗ್ ಹೆರಿಡಿಟರಿ ಕ್ಯಾರೆಕ್ಟರ್ಸ್. 7 ಕ್ಯಾರೆಕ್ಟರ್ಸ್ ಮೇ ಬಿ ಯು ಹ್ಯಾವ್ ಗಾನ್ ಥ್ರೂ ದ ಟೆಕ್ಸ್ಟ್ ಬುಕ್. ಅಲ್ಲಿ ಸ್ಟೆಮ್ ಲೆಂತ್ ಇಂದ ಹಿಡಿದು ಅಥವಾ ಪೊಸಿಷನ್ ಆಫ್ ದ ಫ್ಲವರ್ ಆಗಿರ್ಬೋದು, ಪಾಡ್ ಶೇಪ್, ಪಾಡ್ ಕಲರ್, ಇದೆಲ್ಲ ಬರುತ್ತೆ ಅದರಲ್ಲಿ. ಸೊ ಹಾಗಾಗಿ ಕ್ಯಾರೆಕ್ಟರ್ಗಳನ್ನ ನಾವು ನೋಡ್ತೀವಿ. ದೇ ಪ್ರೊಡ್ಯೂಸ್ ಫರ್ಟೈಲ್ ಹೈಬ್ರಿಡ್ಸ್ ಈವನ್ ಆನ್ ಕ್ರಾಸ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಆದರೂ ಕೂಡ ಫರ್ಟೈಲ್ ಹೈಬ್ರಿಡ್ಸ್ಗಳನ್ನೇ ಪ್ರೊಡ್ಯೂಸ್ ಮಾಡುತ್ತೆ. That's why Mendel selected pea plant. So that is the another question. Now there are 2 experiments he has conducted, right? So one is monohybrid cross and second one is dihybrid cross. Mono in the sense one gene inherit ಅಂತ ಹೇಳ್ತೀವಿ. ಇಲ್ಲಿ ಡೈ ಅಂತ ಹೇಳಿದ್ರೆ 2 ಅಂತ ಅರ್ಥ. 2 genes inheritance ಅಂತ ಹೇಳ್ಬೋದು. 2 genes. So you can easily say crossing between the 2 pea plants with respect to only one character. ಇಲ್ಲಿ ಒಂದು ಕ್ಯಾರೆಕ್ಟರ್ನ ಮಾತ್ರ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಒನ್ ಟ್ರೈಟ್. ಓಕೆ, ಸೊ 1 gene inheritance. 2 genes inheritance ಅಂತ ಹೇಳಿದ್ರೆ ಹಿಯರ್ ವಿ ಆರ್ ಫೋಕಸಿಂಗ್ 2 characters. Every character is controlled by a pair of genes. Okay, that means a gene and gene containing a pair of allele. Okay, ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಜೀನ್ ಇರುತ್ತೆ. ಆ ಜೀನ್ ಅಲ್ಲಿ 2 ಕಾಂಟ್ರಾಸ್ಟಿಂಗ್ ಅಲೀಲ್ಸ್ಗಳಿರುತ್ತೆ. ಓಕೆ, ಅಂದ್ರೆ ಅದು ಹೋಮೋಸೈಗಸ್ ಅಲೀಲ್ ಆಗಿರ್ಬೋದು ಅಥವಾ ಹೆಟರೋಸೈಗಸ್ ಅಲೀಲ್ಸ್ಗಳಾಗಿರ್ಬೋದು. ಬೇಸ್ಡ್ ಆನ್ ದ ಮೊನೋಹೈಬ್ರಿಡ್ ಕ್ರಾಸ್ ಅಂಡ್ ಡೈಹೈಬ್ರಿಡ್ ಕ್ರಾಸ್, he formulated 3 important laws. ಓಕೆ, ಅವೆರಡು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಾದ್ಮೇಲೆ ಅವರು 3 ಲಾಸ್ಗಳನ್ನ ಫಾರ್ಮುಲೇಟ್ ಮಾಡ್ತಾರೆ. ಆ 3 ಲಾಗಳು ಯಾವುದು ಅಂತ ಹೇಳಿದ್ರೆ ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್.
ಲಾ ಆಫ್ ಡಾಮಿನೆನ್ಸ್ ಮತ್ತೆ ಸೆಗ್ರಿಗೇಷನ್ಗೆ ಬಂದಾಗ ಯು ಕ್ಯಾನ್ ಈಸಿಲಿ ಸೇ ದೇಸ್ ಆರ್ ರಿಲೇಟೆಡ್ ಟು ಮಾನೋ ಹೈಬ್ರಿಡ್ ಕ್ರಾಸ್. ಇದು ಮಾನೋ ಹೈಬ್ರಿಡ್ ಕ್ರಾಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಿದ್ದಾರೆ ಅಂತ ಅರ್ಥ. ಇಫ್ ದೇ ಆರ್ ಆಸ್ಕಿಂಗ್ ಡೈಹೈಬ್ರಿಡ್ ಕ್ರಾಸ್ ರಿಲೇಟೆಡ್ ಕ್ವಶನ್, that means that it is related to independent assortment. Independent assortment, as the name indicates, dominance. Okay, ಈಗ ಯಾವುದಾದ್ರೂ ಒಂದು ಪೇರ್ ಆಫ್ ಅಲೀಲ್ಸ್ ಇದೆ ಅಂತ ಹೇಳಿದ್ರೆ ಆ ಎರಡು ಅಲೀಲ್ಗಳಲ್ಲಿ ಒಂದು ಡಾಮಿನೆಂಟ್ ಇರುತ್ತೆ. ಓಕೆ, ಸೊ ದಟ್ ಅಲೀಲ್ ಈಸ್ ಸಪ್ರೆಸ್ಸಿಂಗ್ ದ ಅದರ್ ಒನ್. ಸೊ ದಟ್ ಈಸ್ ಕಾಲ್ಡ್ law of dominance. You can see it states that in a dissimilar pair of factor ಅಂತ ಹೇಳಿದ್ರೆ ಅಲೀಲು. ಸೊ ಫಾರ್ ಎಕ್ಸಾಂಪಲ್ big T small t, dissimilar pair of factors are alleles. So member of the pair of dominants, so dominates the other one. ಒಂದು ಏನು ಮಾಡುತ್ತೆ, ಇನ್ನೊಂದನ್ನು ಡಾಮಿನೇಟ್ ಮಾಡುತ್ತೆ. ಇದನ್ನ ನಾವು ಲಾ ಆಫ್ ಡಾಮಿನೇಟ್ ಅಂತ ಹೇಳ್ತೀವಿ. ಇನ್ನು ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳಿದ್ರೆ ಸೆಪರೇಷನ್. ಆಸ್ ದ ನೇಮ್ ಇಂಡಿಕೇಟ್ಸ್, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮಿಟ್ಸ್ಗಳು ಫಾರ್ಮೇಷನ್ ಆಗುವಾಗ ಡಿಪ್ಲಾಯ್ಡ್ ಸೆಲ್ ಬಿಕಮ್ಸ್ 2 ಹ್ಯಾಪ್ಲಾಯ್ಡ್ ಡಾಟರ್ ಸೆಲ್ಸ್ಗಳು ಆಗುತ್ತೆ. ಸೊ ಎ ಪೇರ್ ಆಫ್ ಅಲೀಲ್ಸ್ ಸೆಗ್ರಿಗೇಟ್ ಫ್ರಮ್ ಈಚ್ ಅದರ್, ಎರಡೂ ಕೂಡ ಸೆಗ್ರಿಗೇಟ್ ಆಗುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಎ ಪೇರ್ ಆಫ್ ಅಲೀಲ್ ಸೆಗ್ರಿಗೇಟಿಂಗ್ ಈಚ್ ಅದರ್, ದಟ್ ಮೀನ್ಸ್ ಬಿಗ್ ಟಿ ಅಂಡ್ ಸ್ಮಾಲ್ ಟಿ. ನೆಕ್ಸ್ಟ್ ಏನು ಹೇಳುತ್ತೆ ಅದು, ಅದರ್ ಡ್ಯೂರಿಂಗ್ ಅ ಗ್ಯಾಮೆಟ್ ಫಾರ್ಮೇಷನ್ ಸಚ್ ದಟ್ ಎ ಗ್ಯಾಮೆಟ್ ರಿಸೀವ್ಸ್ ಓನ್ಲಿ ಒನ್ ಆಫ್ ದ 2 ಫ್ಯಾಕ್ಟರ್ಸ್. ಈ ಎರಡು ಫ್ಯಾಕ್ಟರ್ಗಳಲ್ಲಿ ಯಾವುದಾದ್ರೂ ಒಂದು ಫ್ಯಾಕ್ಟರ್ನ ಮಾತ್ರ ಅದು ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ ಕಾಲ್ಡ್ ಲಾ ಆಫ್ ಸೆಗ್ರಿಗೇಷನ್. ಸೊ ನೆಕ್ಸ್ಟ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಗೆ ಬಂದಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, in a combined in a hybrid, okay, ಎರಡು ಪೇರ್ ಆಫ್ ಫ್ಯಾಕ್ಟರ್ಸ್ಗಳಿದೆ. when they are combined in a hybrid, ಕಂಬೈನ್ ಆದಾಗ segregation of one pair of characters is independent of the other pair of characters. ಇದನ್ನ ನೀವು ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ನೋಡ್ತೀರಾ. ಅಂದ್ರೆ ಸೊ ಅಲ್ಲಿ ಎರಡು ಪೇರ್ ಆಫ್ ಅಲೀಲ್ಸ್ಗಳು ತೆಗೆದುಕೊಂಡಿರ್ತೀವಿ ನಾವು, ಅವೆರಡು ಸೆಗ್ರಿಗೇಟ್ ಆದಾಗ ಎರಡೂ ಕೂಡ ಏನಾಗಿರುತ್ತೆ, ಇಂಡಿಪೆಂಡೆಂಟ್ ಆಗಿರುತ್ತೆ. ದೇ ಆರ್ ನಾಟ್ ಡಿಪೆಂಡೆಂಟ್. ಸೊ ಇವು 3 ಲಾಸ್ಗಳನ್ನ ಫಾರ್ಮುಲೇಟ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಒನ್ಸ್ ಹಿ ಹ್ಯಾಸ್ ಕಂಡಕ್ಟೆಡ್ ದ ಮಾನೋ ಹೈಬ್ರಿಡ್ ಕ್ರಾಸ್ ಅಂಡ್ ದ ಡೈಹೈಬ್ರಿಡ್ ಕ್ರಾಸ್. ಅಂಡರ್ಸ್ಟುಡ್? ಸೊ ಮಾನೋ ಹೈಬ್ರಿಡ್ ಅಂತ ಹೇಳಿದ್ರೆ ಕ್ರಾಸಿಂಗ್ ಬಿಟ್ವೀನ್ ದ 2 ಪೀ ಪ್ಲಾಂಟ್ಸ್ ಡಿಫರಿಂಗ್ ಇನ್ ಓನ್ಲಿ 1 ಕ್ಯಾರೆಕ್ಟರ್, 1 ಜೀನ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಕ್ರಾಸಿಂಗ್ ಬಿಟ್ವೀನ್ ದ 2 ಪೀ ಪ್ಲಾಂಟ್ಸ್ ವಿಚ್ ಡಿಫರಿಂಗ್ ಇನ್ 2 ಕ್ಯಾರೆಕ್ಟರ್ಸ್, 2 ಕ್ಯಾರೆಕ್ಟರ್ಸ್ ಅಲ್ಲಿ 2 ಕ್ಯಾರೆಕ್ಟರ್ಗಳನ್ನ ತೆಗೆದುಕೊಳ್ತಾರೆ. ಸೊ ಈಚ್ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಎ ಪೇರ್ ಆಫ್ ಅಲೀಲ್ಸ್, ದಟ್ ಈಸ್ ಕಾಲ್ಡ್ ಜೀನ್. ಓಕೆ, ನೆಕ್ಸ್ಟ್ ನೋಡೋಣ ಮಾನೋ ಹೈಬ್ರಿಡ್ ಕ್ರಾಸ್. ಇಂಪಾರ್ಟೆಂಟ್ ಆಗಿ ಈ ಚೆಕ್ಕರ್ ಬೋರ್ಡ್ ಅನ್ನ ಬರೆದು ಫಿನೋಟೈಪಿಕ್ ಮತ್ತೆ ಜಿನೋಟೈಪಿಕ್ ರೇಷಿಯೋವನ್ನ ಬರೀರಿ ಅಂತ ಕೇಳ್ತಾರೆ. ಓಕೆ, ಸೊ ಮಾನೋ ಹೈಬ್ರಿಡ್ ಕ್ರಾಸ್, ಆಸ್ ಐ ಸೆಡ್, ಹಿಯರ್ ವಿ ಆರ್ ಕನ್ಸಿಡರಿಂಗ್ ಓನ್ಲಿ 1 ಕ್ಯಾರೆಕ್ಟರ್. ಎಕ್ಸಾಂಪಲ್ ದಟ್ ಐ ಹ್ಯಾವ್ ಆಲ್ರೆಡಿ ಟೇಕನ್ ಹಿಯರ್. ಇಫ್ ಇಟ್ ಈಸ್ ನಾಟ್ ಪ್ರಾಪರ್ಲಿ ವಿಸಿಬಲ್, ಐ ಆಮ್ ಜಸ್ಟ್ ಗೋಯಿಂಗ್ ಟು ರೈಟ್. ಪೇರೆಂಟ್ಸ್ ಯಾವ್ದಿದೆ, ಟಾಲ್ ಪೀ ಪ್ಲಾಂಟ್ ಅನ್ನ ತೆಗೆದುಕೊಂತೀವಿ. ಸೊ ಅದೇ ತರ ಡ್ವಾರ್ಫ್ ಪೀ ಪ್ಲಾಂಟ್ ಅನ್ನ ತೆಗೆದುಕೊಂತೀವಿ, ಡ್ವಾರ್ಫ್ ಪೀ ಪ್ಲಾಂಟ್. ಸೊ ದೀಸ್ 2 ಆರ್ ದ ಪೇರೆಂಟಲ್ ಪ್ಲಾಂಟ್ಸ್. ನೆಕ್ಸ್ಟ್ ಅದಾದ ಮೇಲೆ ವಿ ಮಸ್ಟ್ ನೋ ದೇರ್, ಇದನ್ನ ಫಿನೋಟೈಪ್ ಅಂತ ಹೇಳ್ತೀವಿ. ನೋಡಿದ ತಕ್ಷಣ ನಾವು ಅದು ಟಾಲ್ ಇದೆಯಾ ಡ್ವಾರ್ಫ್ ಇದೆಯಾ ಅಂತ ಹೇಳ್ಬೋದು. ಹಾಗಾಗಿ ಇದು ಫಿನೋಟೈಪಿಕ್ ರೇಷಿಯೋ ಅಥವಾ ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಫಿಸಿಕಲ್ ಅಪಿಯರೆನ್ಸ್. ಇನ್ನು ಜಿನೋಟೈಪ್ಗೆ ಬಂದರೆ, ಜಿನೋಟೈಪ್ ಅಂತ ಹೇಳಿದ್ರೆ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಎನ್ ಆರ್ಗ್ಯಾನಿಸಮ್. ಟಾಲ್ ಅನ್ನೋದು ಫಿಸಿಕಲ್ ಕ್ಯಾರೆಕ್ಟರ್. ಈ ಫಿಸಿಕಲ್ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಲಿಕ್ಕೆ ಜೀನ್ಸ್ಗಳಿರ್ಬೇಕಲ್ವಾ, ಆ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ಗೆ ನಾವು ಜಿನೋಟೈಪ್ ಅಂತ ಹೇಳ್ತೀವಿ. ಸೊ ಆಸ್ ಐ ಸೆಡ್, ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಎ ಪೇರ್ ಆಫ್ ಅಲೀಲ್ಸ್. ಹಾಗಿದ್ರೆ ಆ ಪೇರ್ ಆಫ್ ಅಲೀಲ್ಸ್ ಯಾವುದು? ದೇ ಆರ್ ಕಾಮನ್ಲಿ ಕಾಲ್ಡ್ ಬಿಗ್ ಟಿ ಅಂಡ್ ಬಿಗ್ ಟಿ, ಕ್ಯಾಪಿಟಲ್ ಟಿ ಬರೀತಾ ಇದ್ದೀವಿ. ನೆಕ್ಸ್ಟ್ ಯು ನೋ ದಟ್ ದಿಸ್ ಇಸ್ ಆಲ್ಸೋ ಎ ಕ್ಯಾರೆಕ್ಟರ್, Kubja, dwarf. It is controlled by another pair of allele, recessive allele, that is called small t and small t. And now after the genotype, so ಈಗ law of segregation ಬರುತ್ತೆ, law of segregation. ಸೊ ಗ್ಯಾಮಿಟ್ ಫಾರ್ಮೇಷನ್ ಆಗಬೇಕು. ಯಾವ ತರ? ಡ್ಯೂರಿಂಗ್ law of segregation ಏನಾಗುತ್ತೆ ಅಂತ ಹೇಳಿದ್ರೆ, ಈಚ್ ಗ್ಯಾಮಿಟ್ ರಿಸೀವ್ ಓನ್ಲಿ ಒನ್ ಆಫ್ ದ ಫ್ಯಾಕ್ಟರ್, ಒಂದು ಫ್ಯಾಕ್ಟರ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಈಗ ಇಲ್ಲಿ ಒಂದೇ ತರ ಫ್ಯಾಕ್ಟರ್ ಇರೋದ್ರಿಂದ a gamete receive only one factor from the parent. ಎರಡು ಡಿಫರೆಂಟ್ ಆಗಿದ್ರೆ ಎರಡು ಗ್ಯಾಮೆಟ್ ಬರಿಬೋದಿತ್ತು. ಈಗ ನೀವು ಎಷ್ಟೇ ಗ್ಯಾಮೆಟ್ ಬರೆದ್ರು ಎಲ್ಲ ಒಂದೇ ಇರುತ್ತೆ, ಹಾಗಾಗಿ ಒಂದನ್ನು ಮಾತ್ರ ಬರಿತೀವಿ. ನೆಕ್ಸ್ಟ್ ಇಲ್ಲಿ ಕೂಡ ನಾವು ಸ್ಮಾಲ್ ಟಿ ಬರಿತೀವಿ, ಬಿಕಾಸ್ ಇಟ್ ಇಸ್ ರಿಸೀವಿಂಗ್ ಓನ್ಲಿ ಒನ್ ಅಂಡ್ ವಿ ಹ್ಯಾವ್ ಟು ರೌಂಡ್ ಆಫ್ ದ ಗ್ಯಾಮೆಟ್ಸ್ ಓನ್ಲಿ. ಗ್ಯಾಮೆಟ್ಸ್ಗಳನ್ನ ಮಾತ್ರ ರೌಂಡ್ ಆಫ್ ಮಾಡಬೇಕು. ನೆಕ್ಸ್ಟ್ F1 ಜನರೇಷನ್, ಫಸ್ಟ್ ಫಿಲಿಯಲ್ ಜನರೇಷನ್ ಅಂತ ಹೇಳ್ತೀವಲ್ಲ, ಸೊ ಅವಾಗ ಏನಾಗುತ್ತೆ? ಸೊ ಬೋತ್ ಆರ್ ಕಂಬೈನ್ಡ್ ಇನ್ ಎ ಟ್ರೈಟ್ ಅಂಡ್ ಇಟ್ ಬಿಕಮ್ಸ್ ಟಾಲ್. ಯಾಕೆ ಟಾಲ್ ಆಯ್ತು ಸರ್? ದಿಸ್ ಇಸ್ ಕಾಲ್ಡ್ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಸೆಗ್ರಿಗೇಷನ್ ಆಯ್ತು, ಲಾ ಆಫ್ ಡಾಮಿನೆನ್ಸ್ ಆಯ್ತು. ಸೊ ಇಲ್ಲಿ ಇನ್ ಎ ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್, ಇವೆರಡು ಡಿಸಿಮಿಲರ್.
ಸೊ ಒಂದು ಇರುತ್ತಿಲ್ಲ, ಇದು ಡಾಮಿನೆಂಟು. ಸೊ ದಿಸ್ ಡಾಮಿನೇಟ್ಸ್ ಓವರ್ ದ ಅದರ್ ಒನ್. ಸೊ ದಟ್ ಈಸ್ ಕಾಲ್ಡ್, ಮಾಡೋಣ, ದಟ್ ಈಸ್ ಕಾಲ್ಡ್ ಡಾಮಿನೆಂಟ್, ಲಾ ಆಫ್ ಡಾಮಿನೆನ್ಸ್. ಆಲ್ ಪ್ಲಾಂಟ್ಸ್ ವರ್ ಟಾಲ್. ಈಗ ಇದೇ ಪ್ಲಾಂಟ್ಸ್ಗಳನ್ನ ಕ್ರಾಸ್ ಪಾಲಿನೇಟ್ ಮಾಡ್ತಾರೆ, ಅಂದರೆ ಸೆಲ್ಫ್ ಪಾಲಿನೇಟ್ ಮಾಡ್ತೀವಿ. ಸೊ ಸೆಲ್ಫ್ ಪಾಲಿನೇಟ್ ಮಾಡಿದಾಗ ಏನಾಗುತ್ತೆ, ದಟ್ ವಿ ನೀಡ್ ಟು ಡಿಫೈನ್ ವಿತ್ ದ ಹೆಲ್ಪ್ ಆಫ್ ಚೆಕರ್ಬೋರ್ಡ್. ಸೊ ಬಿಗ್ ಟಿ ಸ್ಮಾಲ್ ಟಿ, ಮೇಲ್ ಮತ್ತೆ ಫಿಮೇಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಎರಡನ್ನೂ ಕ್ರಾಸ್ ಮಾಡಿದಾಗ ನಿಮಗೆ ಈ ತರ ಒಂದು ರಿಸಲ್ಟ್ ಸಿಗುತ್ತೆ. ಯು ಕ್ಯಾನ್ ಅಬ್ಸರ್ವ್ ಎಲ್ಲೆಲ್ಲಿ ಕ್ಯಾಪಿಟಲ್ ಟಿ ಇರುತ್ತೋ ಅದೆಲ್ಲ ಟಾಲ್ ಆಗಿರುತ್ತೆ. ಸೊ ದಟ್ ದೇರ್ ಆರ್ ತ್ರೀ ಟಾಲ್ ಪ್ಲಾಂಟ್ಸ್ and ಎರಡು ಸ್ಮಾಲ್ ಟಿ ಇರೋದ್ರಿಂದ ದಟ್ ಈಸ್ ರಿಸೆಸಿವ್ ಇನ್ ನೇಚರ್. ದಟ್ ಮೀನ್ಸ್ ದಟ್ ಈಸ್ ಡ್ವಾರ್ಫ್ ಇನ್ ನೇಚರ್. How many tall plants were there? 3. And how many dwarf? 1. So 3:1 is the phenotypic ratio. I'm writing here phenotypic ratio. Next, you can observe the genetic constitution as well. How many capital T are there? Only 1. How many big T small t are there? 2. You can write 1:2. Next, how many small t are there? And there are 1. And only you can say this is nothing but genotypic ratio. So from the beginning ಈ ತರ ನೆನ್ಪಿಟ್ಕೊಳ್ಳಿ, ಎರಡು ಪ್ಲಾಂಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ, ಟಾಲ್ ಮತ್ತೆ ಡಾಫ್. ಆ ಎರಡನ್ನು ಕಂಬೈನ್ ಮಾಡ್ತಾ ಇದೀವಿ, ಕ್ರಾಸ್ ಪಾಲಿನೇಟ್ ಮಾಡ್ತಾ ಇದೀವಿ. ಟಾಲ್ ಪ್ಲಾಂಟ್ಸ್ ಆರ್ ಕಂಟ್ರೋಲ್ಡ್ ಬೈ ದ ಡಾಮಿನೆಂಟ್ ಕ್ಯಾರೆಕ್ಟರ್ಸ್, ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಟಿ. ಹಿಯರ್ ಡ್ವಾಫ್, ಸ್ಮಾಲ್ ಟಿ. ಗ್ಯಾಮೆಟ್ ಫಾರ್ಮೇಷನ್ ಆಯ್ತು, ಕಂಬೈನ್ಡ್ ಆಯ್ತು. F1 ಜನರೇಷನ್ ಅಲ್ಲಿ ಎಲ್ಲ ಪ್ಲಾಂಟ್ಸ್ಗಳು ಟಾಲ್ ಆಗಿರುತ್ತೆ, but they are heterozygous in condition, dissimilar pair of alleles. So one is expressed, another one is masked, hidden, ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಈಗ ನಾವು ಇಲ್ಲೇನ್ ಮಾಡ್ತಾ ಇದೀವಿ, ಸೆಲ್ಫ್ ಪಾಲಿನೇಟಿಂಗ್ ದ F1 ಹೈಬ್ರಿಡ್ಸ್ಗಳನ್ನೇ ಸೆಲ್ಫ್ ಪಾಲಿನೇಟ್ ಮಾಡ್ತೀವಿ. ಒನ್ಸ್ ಯು ಸೆಲ್ಫ್ ಪಾಲಿನೇಟ್ ದ F1 hybrids, so you are getting these gametes and finally these hybrids you are getting. So F2 generation ಅಲ್ಲಿ you are getting 3 tall plants, 1 dwarf plant, and that is called phenotypic ratio. ಜಿನೋಟೈಪಿಕ್ಗೆ ಬಂದಾಗ 1:2:1 ಅಂತ ಬರೀಬೇಕು. ಇದೇ ಕಾನ್ಸೆಪ್ಟ್ ಅನ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡೋಣ. And I hope this is visible. If it is not visible, I will explain that, no worry. And observe here, dihybrid cross ಅಲ್ಲಿ we are considering 2 characters. ನಾವು ಇಲ್ಲಿ ಎರಡು ಟ್ರೈಟ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ. We are considering 2 traits, okay, during hybridization. So ಯಾವ್ಯಾವ ತೆಗೆದುಕೊಂಡಿದೀವಿ, ಎರಡು ಕ್ಯಾರೆಕ್ಟರ್. One is round, another one is yellow. Round is one character that is indicating the shape of seed, okay, round pea seed ಅಂತ ಹೇಳ್ತೀವಿ. Yellow, it is also indicating the color of the seed. So round ಅನ್ನೋದು shape, ಸೊ ಅಲ್ಲಿಗೆ ಅಂದ್ರೆ ಶೇಪ್ ಆಗಿರುತ್ತೆ, ಹಾಗಾಗಿ ಅದನ್ನ ಒಂದು ಕ್ಯಾರೆಕ್ಟರ್. ಸೊ ಎಲ್ಲೋ ಅನ್ನೋದು ಒಂದು ಕಲರ್ ಆಗಿರುತ್ತೆ, ಹಾಗಾಗಿ ಒಂದು ಕ್ಯಾರೆಕ್ಟರ್. ಇಲ್ಲೂ ಕೂಡ ಎರಡು ಕ್ಯಾರೆಕ್ಟರ್ ಇದೆ. ಯಾವ್ಯಾವ್ದದು, ಶೇಪ್ ಆಸ್ ವೆಲ್ ಆಸ್ ದ ಕಲರ್ ಆಫ್ ದ ಸೀಡ್. ಓಕೆ, ಸೊ ಈಗ ಇದು ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು, ರೌಂಡ್ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಎ ಪೇರ್ ಆಫ್ alleles called capital R, and yellow is controlled by capital V, capital Y and Y. ನೆಕ್ಸ್ಟ್ ಇಲ್ಲಿ ಇದು ರಿಸೆಸಿವ್ ಆಗಿರೋದ್ರಿಂದ ಸ್ಮಾಲ್ r, ಸ್ಮಾಲ್ y. ಯು ಕ್ಯಾನ್ ರೈಟ್ ಲೈಕ್ ದೆಮ್. ಅಂಡ್ ಒನ್ಸ್ ಯು ಕ್ರಾಸ್ ಇನ್ ಬಿಟ್ವೀನ್ ದೆಮ್, ಕ್ರಾಸ್ ಮಾಡಿದಾಗ ನಿಮಗೆ ಗೊತ್ತಿರುತ್ತೆ ಗ್ಯಾಮೆಟ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಈ ಗ್ಯಾಮೆಟ್ಸ್ಗಳು ಫ್ಯೂಸ್ ಆದಾಗ ಯು ವಿಲ್ ಗೆಟ್ ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ y ಈ ತರ ಬರುತ್ತೆ. ಓಕೆ, ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಏನು ಬರುತ್ತೆ ಇವಾಗ, ಕ್ಯಾಪಿಟಲ್ R ಎಲ್ಲಿರುತ್ತೋ ಅದೆಲ್ಲ ರೌಂಡ್ ಆಗಿರುತ್ತೆ, ಕ್ಯಾಪಿಟಲ್ Y ಎಲ್ಲಿ ಬರುತ್ತೋ ಅದೆಲ್ಲ ಏನಾಗಿರುತ್ತೆ, ಯೆಲ್ಲೋ ಆಗಿರುತ್ತೆ. ಓಕೆ, ಸೊ ದಟ್ ಮೀನ್ಸ್ ಆಲ್ ಪ್ಲಾಂಟ್ಸ್ ವರ್ ರೌಂಡ್ ಅಂಡ್ ಯೆಲ್ಲೋ ಇನ್ F1 ಜನರೇಷನ್. ಸೊ F1 ಜನರೇಷನ್ ಅಲ್ಲಿ ಆಲ್ ಪ್ಲಾಂಟ್ಸ್ ವರ್ ರೌಂಡ್ ಅಂಡ್ ಯೆಲ್ಲೋ, ಬಟ್ ದೇ ಆರ್ ಹೆಟೆರೋಜೈಗಸ್ ಇನ್ ಕಂಡೀಷನ್. ಮೀನ್ಸ್ ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ y ಈ ತರ ಬರುತ್ತೆ. ನೆಕ್ಸ್ಟ್ we need to self pollinate in between them. ಈಗ ಅದೇ F1 ಹೈಬ್ರಿಡ್ಸ್ಗಳನ್ನ ನಾವೇನ್ ಮಾಡ್ತೀವಿ, ಪಾಲಿನೇಟ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಯು ವಿಲ್ ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮಿಟ್ಸ್. ಇವಾಗ ನೆಕ್ಸ್ಟು ಗ್ಯಾಮಿಟ್ಸ್ಗಳು ಏನೇನು ಸಿಗುತ್ತೆ ಅದು ಗೊತ್ತಿರಬೇಕು ನಿಮಗೆ. ಓಕೆ, ಈಸಿಯಾಗಿ ನೆನ್ಪಿಟ್ಕೊಬೋದು. ಸೊ ಫಸ್ಟು ಆರ್ ಅನ್ನ ಶುರು ಮಾಡ್ಕೊಳ್ಬೇಕು, ಆರಿಂದ ಶುರು ಮಾಡಬೇಕು. ಸೊ ದೆನ್ ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಸ್ಮಾಲ್
ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಸೊ ಇದಿಷ್ಟು ಒಂದು ಪೇರೆಂಟ್ ಇಂದ ಪ್ರೊಡ್ಯೂಸ್ ಆಗ್ತಾ ಇರೋ ಗ್ಯಾಮಿಟ್ಸ್ಗಳು. ಸೊ ಅದನ್ನೇ ನೀವು ಇಲ್ಲಿ ಬರೀತೀರಾ ಫಿಮೇಲ್ ಅಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಸೊ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಸೊ ಇವಾಗ ಇದನ್ನ ನಾವೇನ್ ಮಾಡಬೇಕು, ಪ್ರಾಬಬಿಲಿಟಿಯಾಗಿ ತಗೊಬೇಕು ಈ ತರ. ಸೊ ದೆನ್ ಫೈನಲಿ ಆಫ್ಟರ್ ಡೂಯಿಂಗ್ ದಿಸ್ ಯು ವಿಲ್ ಗೆಟ್ 16 ಹೈಬ್ರಿಡ್ಸ್. ಸೊ 16 ಆಫ್ ಸ್ಪ್ರಿಂಗ್ಸ್ಗಳು ನಮಗೆ ಸಿಗುತ್ತೆ. ಆ 16 ಆಫ್ ಸ್ಪ್ರಿಂಗ್ಸ್ಗಳಲ್ಲಿ ಯಾವ್ಯಾವುದು ಏನೇನಾಗಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಜಸ್ಟ್ ರಿಮೆಂಬರ್ ದಿಸ್, 9:3:3:1 is the phenotypic ratio, of the dihybrid cross. ಓಕೆ, ಜಿನೋಟೈಪ್ ಕೇಳಲ್ಲ, ಯಾಕೆಂತ ಹೇಳೋದು ತುಂಬಾ ಉದ್ದ ಇರುತ್ತೆ, ವೇರಿ ಆಗುತ್ತೆ. ಅಂದ್ರೆ ನೀವು ಯಾವ ತರ ಪ್ಯಾಟರ್ನ್ ತಗೋತೀರಾ ಅದ್ರ ಮೇಲೆ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ರಿಮೆಂಬರ್ ದಿಸ್ ಫಿನೋಟೈಪಿಕ್ ರೇಷಿಯೋ 9:3:3:1 ಏನ್ ಇಂಡಿಕೇಟ್ ಮಾಡುತ್ತೆ ನೀವು ಬರ್ದಿರೋ ಎಕ್ಸ್ಪೆರಿಮೆಂಟ್ ಅಲ್ಲಿ ಅಂತ ಹೇಳಿದ್ರೆ, 9 ಇಂಡಿಕೇಟ್ಸ್ ರೌಂಡ್ ಅಂಡ್ ಎಲ್ಲೋ, ಕ್ಯಾಪಿಟಲ್ ಬರಿತಾ ಇದ್ದೀನಿ ಅದಕ್ಕೋಸ್ಕರ. 3 ಇಂಡಿಕೇಟ್ಸ್ ರೌಂಡ್ ಅಂಡ್, ಸೊ ವಾಟ್ ಈಸ್ ದಟ್, ಗ್ರೀನ್, ಸೊ ದಟ್ ಈಸ್ ಸ್ಮಾಲ್. ನೆಕ್ಸ್ಟ್ ಇನ್ನು 3 ಏನ್ ಇಂಡಿಕೇಟ್ ಮಾಡುತ್ತೆ, ದಟ್ ಇಂಡಿಕೇಟ್ಸ್ wrinkle ಅಂಡ್ ಯೆಲ್ಲೋ. ಅಂಡ್ ಫೈನಲಿ 1 ಯಾವ್ದಿರುತ್ತೆ, wrinkle ಅಂಡ್ ವಾಟ್ ಈಸ್ ದಿಸ್, ಗ್ರೀನ್ ಇರುತ್ತೆ. ನೀವು ಅದನ್ನ ಬೇರೆ ತರನೂ ಬರಿಬಹುದು, ಈ ತರ ಡೈರೆಕ್ಟ್ ಆಗಿ ನೀವು ಸೆಂಟೆನ್ಸ್ ಮುಖಾಂತರ ಬರಿಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಡೈಹೈಬ್ರಿಡ್ ಕ್ರಾಸ್. ಹಾಗಾಗಿ 2 ಕ್ಯಾರೆಕ್ಟರ್ನ ತೆಗೆದುಕೊಂಡು ಕ್ರಾಸ್ ಮಾಡೋದು ಡೈಹೈಬ್ರಿಡ್ ಕ್ರಾಸ್ ಆಗಿರುತ್ತೆ. ರಿಮೆಂಬರ್ ದಿಸ್, ದೇ ಗೋನಾ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್, ಎಸ್ಪೆಷಲಿ ಚೆಕರ್ ಬೋರ್ಡ್ ಆರ್ ಪುನೆಟ್ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು ಅದನ್ನ. ನೆಕ್ಸ್ಟ್, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇಂಪಾರ್ಟೆಂಟ್ ಕ್ವಶನ್, ಕೇಳಿದ್ದಾರೆ ತುಂಬಾ ಸಲ. ವಿತ್ ಫ್ಲೋ ಚಾರ್ಟ್ ಓನ್ಲಿ ಅಂತಾನು ಕೂಡ ಕೇಳ್ತಾರೆ. ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಯಾವ ತರ ಬರೆಯೋದು. ಸೊ ಹ್ಯೂಮನ್, ವಿ ಹ್ಯಾವ್ 46 ಕ್ರೋಮೋಸೋಮ್ಸ್. ನಮ್ಮಲ್ಲಿ 46 ಕ್ರೋಮೋಸೋಮ್ಸ್ಗಳಿದೆ, ಹೌದಲ್ವಾ? ಸೊ ಔಟ್ ಆಫ್ 46 ಕ್ರೋಮೋಸೋಮ್ಸ್, ಓಕೆ, 44 ಆರ್ ಆಟೋಸೋಮ್ಸ್ ಅಂತ ಹೇಳ್ತೀವಿ. ಅಂಡ್ ರೆಸ್ಟ್ ಆಫ್ ದ 2 ಆರ್ ಏನಾಗಿರುತ್ತೆ, ಅದು ಸೆಕ್ಸ್ ಕ್ರೋಮೋಸೋಮ್ಸ್ ಆಗಿರುತ್ತೆ. ಸೆಕ್ಸ್ ಕ್ರೋಮೋಸೋಮ್ಸ್. ಓಕೆ, ರಿಮೆಂಬರ್ ದಿಸ್, we humans have 46 chromosomes. Out of 46 chromosomes, 44 are autosomes. They are present everywhere in our body. Okay, but when it comes to sex chromosomes, there are only 2. Okay, they may vary from male to female. There are only 2 sex chromosomes. Idistu bardaitu. Next, during gamete formation or during gametogenesis, gametes are being formed. Gametes ಗಳು ಫಾರ್ಮ್ ಆಗುತ್ತೆ. ಓಕೆ, ಸೊ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ದೀಸ್ ಗ್ಯಾಮೆಟ್ಸ್ ಆರ್ ಆಲ್ಸೋ ಕಾಲ್ಡ್ ಸೆಕ್ಸ್ ಸೆಲ್ಸ್ ಆರ್ ಜರ್ಮ್ ಸೆಲ್ಸ್. ಡೈರೆಕ್ಟ್ ಆಗಿ ನಾವು ಬರೀತಾ ಹೋಗೋಣ. ದೇ ಆರ್ ಕಾಮನ್ಲಿ ಕಾಲ್ಡ್ ಸ್ಪರ್ಮ್ ಅಂಡ್ ಓವಮ್. ದೇ ಕ್ಯಾರಿ ಓನ್ಲಿ ಆಫ್ ಆಫ್ ದ ಕ್ರೋಮೋಸೋಮ್ ಫ್ರಮ್ ದ ಮದರ್ ಸೆಲ್. ಮೀನ್ಸ್ 23 ಮಾತ್ರ ಇರುತ್ತೆ. ಓಕೆನಾ? ಸೊ ಈಗ 23 ಕ್ರೋಮೋಸೋಮ್ ಅಂತ ಹೇಳಿದ್ರೆ, ಔಟ್ ಆಫ್ 23 ಕ್ರೋಮೋಸೋಮ್ 22 chromosomes are usually autosomes and one is ಏನಾಗಿರ್ಬೋದು, that is the what is that y ಅಂತ ಬರೀತಾ ಹೋಗ್ತೀನಿ, ಯಾಕೆಂದ್ರೆ ಇದು ಮೇಲ್ ಆಗಿರೋದ್ರಿಂದ y ಬರೆಯೋಣ. x ಇರುತ್ತೆ, y ಇರುತ್ತೆ. 1 is the sex chromosome, ಯಾವ್ದಾದ್ರು 1 ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಓವಮ್ ಅಂತ ಹೇಳಿದ್ರೆ ಫಿಮೇಲ್ ಇಂದ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ it has 22 chromosomes. Okay, I mean autosomes, and one is the X chromosome, sex chromosome. Female always produce only one type of sex chromosome, that is called X bodies or X factor or the X chromosome. So ಈಗ ಇಲ್ಲಿ ಅಬ್ಸರ್ವ್ ಮಾಡೋಣ. ಫ್ಲೋ ಚಾರ್ಟ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಅಬ್ಸರ್ವ್ ದಿಸ್ ಕೇರ್ಫುಲಿ. Parents, father, mother. Okay, and they have 46 chromosomes. So out of 46, 44 are autosomes and 2 are sex chromosomes ಅಂತ ಹೇಳ್ತೀವಿ. Okay, likewise mother, female, also have 46 chromosomes. 44 are autosomes, 2 are sex chromosomes. Female have only one type of sex chromosome, that is called X. ಅಲ್ಲಿ X ಅನ್ನೋ ಒಂದೇ ಒಂದು ಫ್ಯಾಕ್ಟರ್ ಮಾತ್ರ ಇರುತ್ತೆ. ಬಟ್ ಮೇಲ್ಗೆ ಬಂದಾಗ they usually produce 2 sex chromosomes. Okay, so this is the genotype. During gamete formation, okay, they produce sperm.
100 million to 400 million sperms are producing at ejaculation. ಒಂದು ಇಜಾಕ್ಯುಲೇಷನ್ ಅಲ್ಲಿ ಸೆಮೆನ್ ಅಲ್ಲಿ 100 ಇಂದ 400 millions of sperms ಇರುತ್ತೆ. So out of them few sperms are carrying X chromosome and few sperms are carrying Y chromosome. Okay, so these two are the gametes. Sperms are carrying X, sperms are carrying Y, and ovum is always carrying only one type of sex chromosome, that is called X. X ಮಾತ್ರ ಕ್ಯಾರಿ ಮಾಡುತ್ತೆ. ಇಲ್ಲಿ ನೋಡಿ ಇವಾಗ, if the sperm carrying the X chromosome fused with the egg, ಅದೇನಾದ್ರೂ egg ಜೊತೆ ಫ್ಯೂಸ್ ಆದ್ರೆ, ಸೊ ಅವಾಗ ಯಾವ ತರ ಬರೀತೀರಾ, 22 plus 22 44 plus X and X, it becomes female child. ಅದು ಫಿಮೇಲ್ ಚೈಲ್ಡ್ ಆಗುತ್ತೆ, ಬಿಕಾಸ್ ಎಕ್ಸ್ ಎಕ್ಸ್ ಅನ್ನೋ ಫ್ಯಾಕ್ಟರ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ಫಿಮೇಲ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟ್, ಇಫ್ ಎ ಸ್ಪರ್ಮ್ ಕ್ಯಾರಿಯಿಂಗ್ ವೈ ಕ್ರೋಮೋಸೋಮ್, ಓಕೆ, ಅಂಡ್ ಇಫ್ ಇಟ್ ಈಸ್ ಯುನೈಟ್ ವಿತ್ ಆನ್ ಎಗ್ ಜೊತೆ ಕಂಬೈನ್ ಆದರೆ ಇಟ್ ಬಿಕಮ್ಸ್ 44 ಪ್ಲಸ್ XY, ದೆನ್ ಇಟ್ ಬಿಕಮ್ಸ್ ಮೇಲ್ ಚೈಲ್ಡ್. ಸೊ ಹಾಗಾಗಿ ಹೂ ಇಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಡಿಟರ್ಮಿನೇಷನ್, ಅಂದರೆ ಆ ಮಗುದು ಜೆಂಡರ್ ಅನ್ನ ಡಿಸ್ಕ್ರೈಬ್ ಮಾಡೋದು ಯಾರ ಕ್ರೋಮೋಸೋಮ್ ಆಗಿರುತ್ತೆ, ಮೇಲ್ ಕ್ರೋಮೋಸೋಮೇ ಆಗಿರುತ್ತೆ. ಫಿಮೇಲ್ ಆಲ್ವೇಸ್ ಪ್ರೊಡ್ಯೂಸಸ್ ಓನ್ಲಿ ಒನ್ ಟೈಪ್ ಆಫ್ ಕ್ರೋಮೋಸೋಮ್, ದಟ್ ಈಸ್ ಕಾಲ್ಡ್ ಎಕ್ಸ್ ಕ್ರೋಮೋಸೋಮ್. ಆದರೆ ಇಲ್ಲಿಗೆ ಬಂದರೆ XY ಇರುತ್ತೆ, ಹಾಗಾಗಿ ಮೇಲ್ ಡಿಟರ್ಮೈನ್ಸ್ ದ ಜೆಂಡರ್ ಆಫ್ ದ ಆಫ್ ಸ್ಪ್ರಿಂಗ್. ಆ ಆಫ್ ಸ್ಪ್ರಿಂಗ್ ಜೆಂಡರ್ ಡಿಟರ್ಮೈನ್ ಆಗೋದು ಮೇಲಿಂದ, ನಾಟ್ ಫ್ರಮ್ ದ ಫಿಮೇಲ್. ಅಂಡರ್ಸ್ಟುಡ್? ಸೊ ಇದನ್ನ ಕಾಮನ್ ಆಗಿ ಕೇಳ್ತಾರೆ. ಈ ಫ್ಲೋ ಚಾರ್ಟ್ ಅನ್ನ ನೆನ್ಪಿಟ್ಕೊಬೇಕು, ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ ಕಾನ್ಸೆಪ್ಟು, ಅಕ್ವೈರ್ಡ್ ಅಂಡ್ ಇನ್ಹೆರಿಟೆಡ್ ಟ್ರೈಟ್ಸ್. ಈ ಟ್ರೈಟ್ಸ್ಗಳಲ್ಲಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳಲ್ಲಿ ಎರಡು ಥರ ಇರುತ್ತೆ. ಫ್ಯೂ ಟ್ರೈಟ್ಸ್ ವಿ ಯೂಸ್ ಟು ಅಕ್ವೈರ್ ಇನ್ ಅವರ್ ಲೈಫ್ ಟೈಮ್. ಓಕೆ, ನಾವು ಬದುಕಿದ್ದಾಗ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ನಾವು ಅಕ್ವೈರ್ ಮಾಡ್ಕೊತೀವಿ. ಸೊ ದೋಸ್ ಆರ್ ಕಾಲ್ಡ್ ಅಕ್ವೈರ್ಡ್ ಟ್ರೈಟ್ಸ್, ಅರ್ಜಿಸಿದ ಗುಣಲಕ್ಷಣಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮಾಸ್ಕ್ ಆರ್ ಅ ಸ್ಕಾರ್ ಓವರ್ ಯುವರ್ ಫೇಸ್. ನಮ್ಮ ಮುಖದ ಮೇಲ್ಭಾಗದಲ್ಲಿ ಯಾವುದಾದ್ರೂ ಗಾಯ ಆದರೆ, ದೇಹದ ಮೇಲ್ಭಾಗದಲ್ಲಿ ಯಾವುದಾದ್ರೂ ಗಾಯ ಆದರೆ, ಸೊ ಅದು ಕಾಮನ್ ಆಗಿ ಅಕ್ವೈರ್ಡ್ ಕ್ಯಾರೆಕ್ಟರ್ ಆಗಿರುತ್ತೆ. ಅಂಡ್ ಫ್ಯೂ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಪಾಸಿಂಗ್ ಫ್ರಮ್ ಒನ್ ಜನರೇಷನ್ ಟು ದ ಅನದರ್ ಜನರೇಷನ್, ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್, ಇಟ್ ಈಸ್ ಕಾಲ್ಡ್ ಇನ್ಹೆರಿಟೆಡ್ ಟ್ರೇಟ್ಸ್. ಕೆಲವು ಹಾಗೆ ಪಾಸ್ ಆನ್ ಆಗ್ತಾ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಗಿವನ್ 3 differences here. Just observe and they're going to ask this question for 2 to 3 marks. Distinguish between acquired and inherited traits. Look at here. ಅಕ್ವೈರ್ಡ್ ಟ್ರೇಟ್ಸ್ ಅಂದ್ರೆ ಏನು? ಅರ್ಜಿಸಿದ ಗುಣಲಕ್ಷಣಗಳು ಪಡೆದುಕೊಂಡಿರೋದು. ಕ್ಯಾನ್ ನಾಟ್ ಬಿ ಪಾಸ್ ಟು ದ ಪ್ರೊಜೆನಿ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವೇರ್ ಆರ್ಗ್ಯಾನಿಸಮ್ಸ್ ಆರ್ ಅನಿಮಲ್ಸ್ ಆರ್ ಹ್ಯೂಮನ್ ಬೀಯಿಂಗ್ಸ್ acquired in his lifetime. So they will never pass on to the progeny. ಪ್ರೊಜೆನಿಗೆ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ. ಸೊ ದೀಸ್ ಆರ್ ದ ಟ್ರೇಟ್ಸ್ ವಿಚ್ ಕ್ಯಾನ್ ಬಿ ಪಾಸ್ ಟು ದ ಪ್ರೊಜೆನಿ. ಪ್ರೊಜೆನಿಗೆ ಇದು ಪಾಸ್ ಆಗುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಇದು ಪಾಸ್ ಆಗುತ್ತೆ. ನೆಕ್ಸ್ಟ್, ಡು ನಾಟ್ ಬ್ರಿಂಗ್ ಎನಿ ಚೇಂಜಸ್ ಇನ್ ದ DNA ಆಫ್ germ cells, ಇನ್ಸ್ಟೆಡ್ ಬ್ರಿಂಗ್ ಇನ್ ಸೊಮ್ಯಾಟಿಕ್ ಸೆಲ್ಸ್. ಇಫ್ ದೇರ್ ಇಸ್ ಎನಿ ವೂಂಡ್ ಆನ್ ಯುವರ್ ಬಾಡಿ, ನಮ್ಮ ದೇಹದ ಮೇಲ್ಭಾಗದಲ್ಲಿ ಯಾವ್ದಾದ್ರು ಗಾಯ ಆಯಿತು ಅಂತ ಹೇಳಿದ್ರೆ, ದಟ್ ವೂಂಡ್ ಆರ್ ದಟ್ ಟ್ರೇಟ್ ವಿಲ್ ನೆವರ್ ಪಾಸ್ ಆನ್ ಟು ದ DNA ಆಫ್ ದ germ cell. ಸೆಕ್ಸ್ ಕ್ರೋಮೋಸೋಮ್ಸ್ಗಳ DNA ಅನ್ನ ಚೇಂಜ್ ಮಾಡೋಲ್ಲ. ಓಕೆ, ಬಟ್ ಇಲ್ಲಿ this inherited traits occurs due to the changes in the DNA sequence of germ cells. ಓಕೆ, ನಮ್ಮಲ್ಲಿ ಎರಡು ತರ ಸೆಲ್ಸ್ಗಳಿರುತ್ತೆ, ಸೊಮ್ಯಾಟಿಕ್ ಸೆಲ್ಸ್ ಅಂಡ್ ಜರ್ಮ್ ಸೆಲ್ಸ್. ಜರ್ಮ್ ಸೆಲ್ಸ್ ಅಂತ ಹೇಳಿದ್ರೆ ಸೆಕ್ಸ್ ಸೆಲ್ಸ್, ಗ್ಯಾಮೆಟ್ಸ್, ದೇ ಕ್ಯಾರಿ ದ ಕ್ಯಾರೆಕ್ಟರ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಇನ್ ದ ಫಾರ್ಮ್ ಆಫ್ DNA. ಬಟ್ ಸೊಮ್ಯಾಟಿಕ್ ಸೆಲ್ಸ್ ಅನ್ನೋದು ಏನಿರುತ್ತೆ, ಇಟ್ ಇಸ್ ಪ್ರೆಸೆಂಟ್ ಆಲ್ ಓವರ್ ಬಾಡಿ. ದೇ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ಅವರ್ ಬಾಡಿ, ರಿಪೇರ್ಮೆಂಟ್ ಆಫ್ ದ ಟಿಶ್ಯೂಸ್. ಓಕೆ, ಸೊ ಹಾಗಾಗಿ ಇದು ಯಾವುದೇ ಥರದ DNA ಚೇಂಜಸ್ ಅನ್ನ ತರೋಲ್ಲ ಮತ್ತು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗೋಲ್ಲ. ಈಗ ಈ ಕೆಲವು ಎಕ್ಸಾಂಪಲ್ಸ್ಗಳಿದೆ ನೋಡಿ. ನಾಲೆಡ್ಜ್ ದಟ್ ಮೀನ್ಸ್ ದಟ್ ಈಸ್ ಯುವರ್ ಪರ್ಸ್ಪಿರೇಷನ್. ನಾವು ಪಡ್ಕೊಳ್ಳೋದು, ನೀವು ತುಂಬ ಚೆನ್ನಾಗಿ ಅದನ್ನು ಸ್ಕಿಲ್ ಮುಖಾಂತರ ಪಡ್ಕೊಂತೀಯ ಅಂತ ಹೇಳಿದ್ರೆ, ದಟ್ ಈಸ್ ಯು ಆರ್ ಅಕ್ವೈರಿಂಗ್. ಇಟ್ ವಿಲ್ ನೆವರ್ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ನೆಕ್ಸ್ಟ್, ಐಡಿಯಾಸ್, ಸ್ಕಿಲ್ಸ್ ಅಂಡ್ ವೆಯ್ಟ್, ದೀಸ್ ಆರ್ ಆಲ್ ದ ವಾಟ್ ಅಕ್ವೈರ್ಡ್ ಟ್ರೇಟ್ಸ್. ಇನ್ನು ಇನ್ಹೆರಿಟೆಡ್ ಟ್ರೇಟ್ಸ್ಗಳು ಪಾಸ್ ಆಗೋದು ಯಾವ್ಯಾವುದು? ಕಲರ್ ಆಫ್ ಐ, ನೇಚರ್ ಆಫ್ ಹೇರ್, ಕಾಂಪ್ಲೆಕ್ಸ್ ಅಯಾನ್, ನಮ್ಮ ಬಾಡಿ ಕಲರ್ and hair color, and what is that, nature of hair and eye color. Nature of hair anta ಹೇಳಿದ್ರೆ, what is that, you can say easily curly hair, wavy hair or straightened hair. ಈ ತರ ಹೇರ್ಗಳೇನಾಗುತ್ತೆ, ಅದೇ ತರ ಕ್ಯಾರೆಕ್ಟರ್ ಪಾಸ್ ಆನ್ ಆಗುತ್ತೆ. ಸೊ ಹಾಗಾಗಿ ಇದು ಮೇನ್ ಆಗಿರುತ್ತೆ. ಫಸ್ಟ್ ಡೆಫಿನೇಷನ್ ಇಂದ ಶುರು ಮಾಡಿ.
Characters which are acquired during one's lifetime, they are called acquired traits. The characters which are inherited from their parents, they are called inherited traits. ನೆಕ್ಸ್ಟ್ ಇದನ್ನ ಬರಿಬೇಕು. ಸೊ ಇದಾದ್ಮೇಲೆ ಇದೇ ಟಾಪಿಕ್ನ ಪಕ್ಕದಲ್ಲಿ ನಿಮಗೆ ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಕೊಟ್ಟಿದ್ದಾರೆ. ಚಾರ್ಲ್ಸ್ ಡಾರ್ವಿನ್, ಫಾದರ್ ಆಫ್ ಎವಲ್ಯೂಷನ್. ಸೊ he proposed 4 important theories. 4 ಇಂಪಾರ್ಟೆಂಟ್ ಥಿಯರೀಸ್ಗಳನ್ನ ಅವ್ರು ಪ್ರಪೋಸ್ ಮಾಡ್ತಾರೆ. ಚಾರ್ಲ್ಸ್ ಡಾರ್ವಿನ್. ಆ 4 ಥಿಯರಿಗಳು ಯಾವ್ಯಾವುದು ಅಂತ ಗೊತ್ತಿದೆಯಾ ನಿಮಗೆ? ಯು ಮಸ್ಟ್ ರಿಮೆಂಬರ್, ದೋಸ್ ಆರ್ ಕಾಲ್ಡ್ ನ್ಯಾಚುರಲ್ ಸೆಲೆಕ್ಷನ್. Second one, overproduction or over reproduction, you can say overproduction. Struggle for existence. And survival of fittest. ತುಂಬಾನೇ ಅದ್ಭುತವಾಗಿರೋ ಥಿಯರೀಸ್ಗಳಿದು. ಓಕೆ, ನಮ್ಮ ಲೈಫನ್ನೇ ಇಂಡಿಕೇಟ್ ಮಾಡಿಬಿಡುತ್ತೆ ಅದು. ಸೊ ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ಸೆಲೆಕ್ಷನ್ ಮೀನ್ಸ್ ಇಫ್ ದೇರ್ ಇಸ್ ನೋ ಚೇಂಜ್ ಇನ್ ಯು, ದ ನೇಚರ್ ಆ್ಯಂಡ್ ದ ಸೊಸೈಟಿ ಗೋನಾ ರಿಜೆಕ್ಟ್. ನಮ್ಮಲ್ಲಿ ಏನಾದರೂ ಬದಲಾವಣೆ ಆಗಲಿಲ್ಲ ಅಂದರೆ ಏನಾಗುತ್ತೆ, ನಾವು ನೇಚರಿಂದ ಅಥವಾ ಸೊಸೈಟಿಯಿಂದ ದೂರ ಉಳ್ಕೊಳ್ತಾ ಹೋಗ್ತೀವಿ. ಇಫ್ ಯು ಆರ್ ಮೂವಿಂಗ್ ಅವೇ ಫ್ರಮ್ ದ ನೇಚರ್, ಆಟೋಮ್ಯಾಟಿಕಲಿ ನೇಚರ್ ಗೋನಾ ರಿಜೆಕ್ಟ್ ಯು. ಓಕೆ, ಸೊ ದಟ್ ಈಸ್ ಕಾಲ್ಡ್ ನ್ಯಾಚುರಲ್ ಸೆಲೆಕ್ಷನ್. ಆ್ಯಂಡ್ if there is any changes which are related to the nature, ನಮ್ಮಲ್ಲಿ ಏನಾದರೂ ಚೇಂಜಸ್ಗಳಿದ್ರೆ ನೇಚರ್ ವಿಲ್ ಸೆಲೆಕ್ಟ್ ಯು ಆ್ಯಂಡ್ ಯುವರ್ ಪ್ರೊಜೆನಿ ಆ್ಯಂಡ್ ಯುವರ್ ಜನರೇಷನ್ ವಿಲ್ ಕಂಟಿನ್ಯೂಸ್. ಹಾಗೆ ಕಂಟಿನ್ಯೂ ಆಗುತ್ತೆ ಸ್ಪೀಶೀಸು. ಸೊ ನೆಕ್ಸ್ಟ್, ಓವರ್ ಪ್ರೊಡಕ್ಷನ್. ಇಫ್ ಎನಿ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಮೋರ್ ಅಂಡ್ ಮೋರ್, ದೇರ್ ಸ್ಪೀಶೀಸ್ ವಿಲ್ ಕಂಟಿನ್ಯೂ ಆನ್ ದ ಪ್ಲಾನೆಟ್. ಹಾಗೆ ಉಳ್ಕೊಳ್ಳುತ್ತೆ. ಓವರ್ ಪ್ರೊಡಕ್ಷನ್ ಇಂದನೂ ಕೂಡ ಆ ಒಂದು ಏನಾಗುತ್ತೆ, ಸ್ಪೀಶೀಸ್ ಉಳ್ಕೊಳ್ಳುತ್ತೆ. ನೆಕ್ಸ್ಟು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. If you want to survive on this earth, we need to struggle ಮಾಡಬೇಕು. ಲೈಫ್ಗೆ ತುಂಬಾನೇ ರಿಲೇಟೆಡ್ ಆಗೋದಿದು. we need to struggle. ಓಕೆ, ಆ್ಯಂಡ್ ಸ್ಟ್ರಗಲ್ ಮಾಡ್ತಿದೀವ ಅಂತ ಹೇಳಿದ್ರೆ ಅಬ್ಸರ್ವ್ ಹಿಯರ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಆ ಸ್ಟ್ರಗಲ್ ಅಲ್ಲಿ ಒಂದು ಫೈಟ್ ಇರುತ್ತೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳಿದ್ರೆ ಯಾರು ತುಂಬ ಫಿಟ್ ಆಗಿರ್ತಾರೋ, ಫಿಟ್ ಅಂತ ಹೇಳಿದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫಿಸಿಕಲಿ, ಇಟ್ ಈಸ್ ಜಸ್ಟ್ ರಿಲೇಟೆಡ್ ಟು ದ ನ್ಯಾಚುರಲ್ ಸೆಲೆಕ್ಷನ್. Those who are able to fit to this particular habitat, they will survive and their species will continue. So ಇದನ್ನ ಚಾರ್ಲ್ಸ್ ಡಾರ್ವಿನ್ ಅವರು ಪ್ರಪೋಸ್ ಮಾಡ್ತಾರೆ. 4 ಥಿಯರಿಗಳು. ಇದೇ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಎಂಟೈರ್ ಎವಲ್ಯೂಷನ್ ನಿಂತಿದೆ. ಓಕೆನಾ? ಸೊ ಇದು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಸ್ಪೀಶಿಯೇಷನ್. ಆ ನ್ಯಾಚುರಲ್ ಸೆಲೆಕ್ಷನ್, ಈ ಜೆನೆಟಿಕ್ ಡೈವರ್ಸಿಟಿ ಮತ್ತೆ ವೇರಿಯೇಷನ್ ಆದ್ಮೇಲೆ ಸ್ಪೀಶಿಯೇಷನ್ ಬರುತ್ತೆ. ಕಾಮನ್ ಆಗಿ ಇದನ್ನ 2 to 3 ಮಾರ್ಕ್ಸ್ಗೆ ಕೇಳ್ತಾರೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಏನದು ಸ್ಪೀಶಿಯೇಷನ್ ಅಂತ ಹೇಳಿದ್ರೆ? ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್. ವೆರಿ ಸಿಂಪಲ್. ಅಬ್ಸರ್ವ್, ಸ್ಪೀಶಿಯೇಷನ್ ಇಸ್ ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸ್ಪೀಶೀಸ್. ಯಾಕೆ ಆ ಥರ ಆಗುತ್ತೆ? ದಟ್ಸ್ ಬಿಕಾಸ್ ಆಫ್ ದ ಅಕ್ಯುಮುಲೇಷನ್ ಆಫ್ the characteristics, variation, generation after the generation leads to the genetic diversity and finally causes the speciation. So that is nothing but formation of new species. What are the factors responsible for this particular speciation? Hege form agutte? There are many factors, but you need to remember these 4 importantly. So those are called geographical barrier or isolation. Geographical barrier or isolation andre when species are moving from one habitat to the another habitat, or if we are intentionally removing them from one habitat and we are introducing that to the another habitat, so their characteristics are being changed according to the surrounding environment. So geographical isolation ಅದು ಎಲ್ಲಿ ಇರುತ್ತೋ ಅದಕ್ಕೆ ತಕ್ಕಂಗೆ ಏನಾಗಿರುತ್ತೆ, ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಇದನ್ನೇ ನೀವು ಪ್ಯೂರ್ ತಿಳ್ಕೊಂತೀರಾ. ಸೊ ದಟ್ ಈಸ್ ಕಾಲ್ಡ್ ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳ್ಬಿಟ್ಟು. ಓಕೆ, ಅಂದ್ರೆ ಹ್ಯಾಬಿಟೇಟ್ಗೆ ತಕ್ಕಂತೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಬದಲಾವಣೆ ಮಾಡಿಕೊಳ್ಳುತ್ತೆ, ಈವನ್ ದೋ ದೇರ್ ಆನ್ಸಿಸ್ಟ್ರಲ್ ರಾಕ್ಸ್ ಆರ್ ಡಿಫರೆಂಟ್. ಓಕೆ, ನೆಕ್ಸ್ಟ್ ನ್ಯಾಚುರಲ್ ಸೆಲೆಕ್ಷನ್. ಆಸ್ ಐ ಸೆಡ್, ದ ಸ್ಪೀಶಿಯೇಷನ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಆ ನೇಚರ್ ಏನಿದೆ, ಆ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ, ನಾವು ಅದಕ್ಕೆ ಅಡ್ಜಸ್ಟ್ ಆದರೆ ಸೊ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಆ ಕ್ಯಾರೆಕ್ಟರ್ ಅಕ್ಯುಮುಲೇಟ್ ಆಗುತ್ತೆ, ರೀಪ್ರೊಡಕ್ಷನ್ ಮುಖಾಂತರ ಕಂಟಿನ್ಯೂ ಆಗುತ್ತೆ. ಇನ್ನು ಜೆನೆಟಿಕ್ ಡ್ರಿಫ್ಟ್, ಆಸ್ ಯು ಸೆಡ್, ಸಡನ್ ಮ್ಯೂಟೇಷನ್ ಇನ್ ದ ಜೀನ್ ಪೂಲ್. ಆ ಒಂದು ಜೀನ್ ಪೂಲಲ್ಲಿ ಇಮ್ಮಿಡಿಯೇಟ್ ಆಗಿ ಸಡನ್ ಆಗಿ ಏನಾಗೋದು, ಕೆಲವು ಸಲ
ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಬದಲಾವಣೆ ಆಗೋದು, ಜೆನೆಟಿಕ್ ಇನ್ಫಾರ್ಮೇಷನ್, ಅದಕ್ಕೆ ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಲಾರ್ಜ್ ಮ್ಯೂಟೇಷನ್, ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಇಸ್ ಆಲ್ಸೋ ಕಾಲ್ಡ್ ಸಾಲ್ಟೇಷನ್ ಅಂತ ಹೇಳ್ತೀವಿ. ಸಾಲ್ಟೇಷನ್, ದೀಸ್ ಆರ್ ದ ಮೇನ್ ರೀಸನ್ ಫಾರ್ ದ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್. ಕಾಮನ್ ಆಗಿ ಕೇಳ್ತಾರೆ, ಇದನ್ನ ನೆನ್ಪಿಟ್ಕೊಂಡಿರಿ. ಸ್ಪೀಶಿಯೇಷನ್ ಮೀನ್ಸ್ formation of new species from the pre-existing species. What are the factors responsible for this? That is nothing but geographical barrier or isolation, natural selection, large mutation and genetic drift. Large mutation anta helidre, single step large mutation is also called saltation. Okay, overall they are causing and forming the new species. Next, observe this. Of course, just by observing these two sentences, you come to know they're going to ask this question. What are the differences between homologous and analogous organs? And give some examples ಅಂತ ಕಾಮನ್ ಆಗಿ ಕೇಳ್ತಾರೆ. ಸೊ ಈಗ ನೋಡ್ಬೋದು ನೀವು ಇಲ್ಲಿ ಹೋಮೋಲಾಗಸ್ ಅನಲಾಗಸ್ ಆರ್ಗನ್ಸ್, ಕಂಪ್ಯಾರಿಟಿವ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಯಾರಿಸನ್ ಮಾಡೋದ್ರ ಮುಖಾಂತರ ಎವಲ್ಯೂಷನ್ ಹೇಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ. ಓಕೆ, ಸೊ ಅಲ್ಲಿ ಫೈಲೋಜೆನೆಟಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಎವಲ್ಯೂಷನರಿ ರಿಲೇಶನ್ಶಿಪ್ನ ಮುಖಾಂತರ ಆ ಫಾಸಿಲ್ಸ್ಗಳನ್ನ ಫೈಂಡ್ ಔಟ್ ಮಾಡೋದು. So history can be revealed by comparative study of external and internal organs. Just by studying external and internal organs, so we are comparing them and finally we are just finding the phylogenetic one. So next, homologous organs and analogous organs. Homo in the sense similar in their structure. Similar in their structure. Remember this word. Similar in their anatomical structure. Okay, so next, ಇನ್ನೇನ್ ಡಿಫರೆನ್ಸ್ ಇರುತ್ತೆ? Organisms are the organs which are similar in their anatomical structure but differ in their functions. ಅವುಗಳ ಫಂಕ್ಷನ್ ಬೇರೆ ಇದ್ರೆ ಅವುಗಳಿಗೆ ನಾವು ಹೋಮೋಲಾಗಸ್ ಅಂತ ಹೇಳ್ತೀವಿ. ಅನಲಾಗಸ್ ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಸೊ ಆರ್ಗನ್ಸ್ ವಿಚ್ ಆರ್ differ in their anatomical structure, ಅವುಗಳ anatomical structure, ancestral rock, or they have a different origins, though they are performing the same function ಒಂದೇ ಇರುತ್ತೆ. ಸೊ ಅವುಗಳಿಗೆ ನಾವು ಅನಲಾಗಸ್ ಅಂತ ಹೇಳ್ತೀವಿ. ಪರ್ಫೆಕ್ಟ್ ಡೆಫಿನೇಷನ್ ನೋಡೋಣ ಇವಾಗ. ಹೋಮೋಲಾಗಸ್ ಆರ್ಗನ್ಸ್ ಆರ್ ದ ಆರ್ಗನ್ಸ್ ವಿಚ್ ಆರ್ ಸಿಮಿಲರ್ ಇನ್ ದೇರ್ ಅನಾಟಮಿಕಲ್ ಸ್ಟ್ರಕ್ಚರ್, ಅಂದ್ರೆ ಒಳಭಾಗದ ಅನಾಟಮಿಕಲ್ ಸ್ಟ್ರಕ್ಚರ್ ಒಂದೇ ಇರುತ್ತೆ. ಅಂಡ್ have a common origin, means have common ancestry. ಅವುಗಳ ಪೂರ್ವಜರು ಕೂಡ ಅವುಗಳು ಒಂದೇ ಮೂಲದಿಂದ ಬಂದಿರುತ್ತೆ, but performs different functions. They are called homologous organs. Means example ಕೊಡಬಹುದು. So 4 limbs of human, 4 limbs of cheetah, 4 limbs of dog, 4 limbs of blue whale and bat. Okay, ನಮ್ಮಲ್ಲಿ 4 limbs ಏನಾಗಿದೆ, it is modified into hand. We are using this for the different purposes, holding, grasping. Okay, but when it comes to cheetah, they are using the 4 limbs for running, and blue whales, they are using the 4 limbs for swimming. That is called paddle. Adu paddle agi modified ಆಗಿರುತ್ತೆ. But in the case of bat, they are utilizing them for flight. ಆರೋದಕ್ಕೆ ಸಹಾಯ ಮಾಡುತ್ತೆ. But internal structure ಒಂದೇ ಇರುತ್ತೆ. ಅವುಗಳ ancestry, origin ಕೂಡ ಒಂದೇ. We are all mammals. ಎಲ್ಲ mammals. Internal structure ಒಂದೇ. ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್ ಅಂಡ್ ಫೆಲಾಂಜಸ್, ಇಷ್ಟು ಮೂಳೆಗಳು ಇಲ್ಲಿರುತ್ತೆ. ಓಕೆ, ಹಾಗಾಗಿ ಅವುಗಳಿಗೆ ಹೋಮೋಲಾಗಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? 4 limbs ಆಫ್ ಹ್ಯೂಮನ್, 4 limbs ಆಫ್ ಚೀತಾ, ಡಾಲ್ಫಿನ್ ಆರ್ ದ ಬ್ಲೂ ವೇಲ್ ಅಂಡ್ ದ ಬ್ಯಾಟ್. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಅನಲಾಗಸ್ ಆರ್ಗನ್ಸ್ ವಿಚ್ ಆರ್ ಡಿಫರೆಂಟ್ ಇನ್ ಅನಾಟಮಿಕಲ್ ಸ್ಟ್ರಕ್ಚರ್ ಬೇರೆ, ಅನಾಟಮಿಕಲ್ ಸ್ಟ್ರಕ್ಚರ್ ಬೇರೆ, ಅಂಡ್ ಹ್ಯಾವ್ ಎ ಡಿಫರೆಂಟ್ ಆರಿಜಿನ್, ಅವುಗಳ ಆರಿಜಿನ್ ಕೂಡ ಬೇರೆ ಬೇರೆ, ಬಟ್ performing similar functions are called analogous organs. Example, wings of bat and wings of butterflies, wings of birds and wings of butterflies. Birds ಅನ್ನೋದು vertebrates ಬರುತ್ತೆ, they have bones. Butterflies, they comes under invertebrates. They are coming from different origins, but both are flying. ಎರಡೂ ಕೂಡ ಹಾರುತ್ತೆ. ಸೊ ಹಾಗಾಗಿ ಎರಡೂ ವಿಂಗ್ಸ್ಗಳನ್ನು ನಾವು ಅನಲಾಗಸ್ ಆರ್ಗನ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದಾಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಫಾಸಿಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ 3 ಥರ ಕ್ವಶನ್ಸ್ಗಳು ಇರುತ್ತೆ. ವಾಟ್ ಆರ್ ಫಾಸಿಲ್ಸ್, ಹೌ ಫಾಸಿಲ್ಸ್ ಆರ್ ಫಾರ್ಮ್ಡ್, ಅಂಡ್ ವಾಟ್ ಆರ್ ದ ಮೆಥಡ್ಸ್ ವಿ ಯೂಸ್ ಟು ಫೈಂಡ್ ಔಟ್ ದ ಏಜ್ ಆಫ್ ಫಾಸಿಲ್ಸ್. ಫಾಸಿಲ್ಸ್ದು ಏಜ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ. ಫಾಸಿಲ್ಸ್ ಅಂತ ಹೇಳಿದ್ರೇನು? ದೀಸ್ ಆರ್ ದ ಡೆಡ್ ಬಾಡೀಸ್ ಆರ್ ದ ರಿಮೈನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಫಾಸಿಲ್ಸ್ ಆರ್ ದ ಡೆಡ್ ಬಾಡೀಸ್ ಆರ್ ದ ರಿಮೈನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಓಕೆ, ಆಫ್ ಪ್ರೀಹಿಸ್ಟಾರಿಕ್ ಟೈಮ್ಸ್,
which are preserved in rocks ಆಸ್ ಎ ಹೋಲ್ ಆರ್ ಎ ಪಾರ್ಟ್ಸ್. ಅವುಗಳ ಎಂಟೈರ್ ಬಾಡಿ ಅಥವಾ ಅವುಗಳ ಪಾರ್ಟ್ ಏನಾಗಿರುತ್ತೆ, ಈ ಪ್ರೀ ಹಿಸ್ಟಾರಿಕ್ ಟೈಮಲ್ಲಿ ರಾಕಲ್ಲಿ ಪ್ರಿಸರ್ವ್ ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ರಿಮೈನ್ಸ್ ಆಫ್ ದ ಪ್ಲಾಂಟ್ ಅಂಡ್ ಅನಿಮಲ್ಸ್ ವಿಚ್ ಆರ್ ಎಂಬೆಡೆಡ್ ಇನ್ ದ ಪೆಟ್ರಿಫೈಡ್ ರಾಕ್. ದೇ ಆರ್ ಕಾಲ್ಡ್ ಫಾಸಿಲ್ಸ್, ಪಳೆಯುಳಿಕೆಗಳು ಅಂತ ಹೇಳ್ತೀವಿ. ಸೊ ದ ಸ್ಟಡಿ ಆಫ್ ಫಾಸಿಲ್ಸ್ ಇಸ್ ಕಾಮನ್ಲಿ ಕಾಲ್ಡ್ ಪೇಲಿಯಂಟಾಲಜಿ. ಪೇಲಿಯಂಟಾಲಜಿ ಅಂತ ಹೇಳ್ತೀವಿ, ಪ್ರಾಕ್ತಾನ ಶಾಸ್ತ್ರ. ನೆಕ್ಸ್ಟ್ ಇಲ್ಲಿಗೆ ಬಂದರೆ, ಇಟ್ ಇನ್ಕ್ಲೂಡ್ಸ್ ಬೋನ್ಸ್, ಟೀತ್, ಶೆಲ್ಸ್ ಆ್ಯಂಡ್ ಅದರ್ ಹಾರ್ಡ್ ಪಾರ್ಟ್ ಆಫ್ ಅನಿಮಲ್ಸ್, ಇಂಪ್ರೆಷನ್ಸ್ ಆಫ್ ದ ಪ್ಲಾಂಟ್ ಪ್ರೆಸ್ಡ್ ಇನ್ ಟು ದ ಶೆಲ್ ಆರ್ ಇನ್ಸೆಕ್ಟ್ಸ್, ಅದು ಶೆಲ್ ಆಗಿರುತ್ತೆ, ಆ್ಯಂಡ್ ಟ್ರ್ಯಾಪ್ಡ್ ಇನ್ ದ ಟ್ರೀ ರೆಸಿನ್ಸ್. ಈಗ ಜುರಾಸಿಕ್ ಪಾರ್ಕ್ ಅಂತ ಒಂದು ಮೂವಿ ನೋಡಿದಾಗ ನೀವು ಅಲ್ಲಿ ನೋಡಿರ್ತೀರ, ಒಂದು ಮಸ್ಕಿಟೋ ಇರುತ್ತೆ, ಆ್ಯಂಡ್ ಮಸ್ಕಿಟೋ ದಟ್ ಈಸ್ ಎಂಬೆಡೆಡ್ ಇನ್ ದ ಟ್ರೀ ಗಮ್, ಆ್ಯಂಡ್ ದೇ ಆರ್ ಫೈಂಡಿಂಗ್ ದ ಬ್ಲಡ್ಸ್ ಸ್ಯಾಂಪಲ್. ಸೊ ವಾಟ್ ಮೇ ಬಿ ದ ಜೆನೆಟಿಕ್ ಸೀಕ್ವೆನ್ಸ್ ಆಫ್ ದ ಡೈನೋಸಾರ್ ಅಂತ ಹೇಳಿಬಿಟ್ಟು, ಸೊ ಹಂಗೆಲ್ಲ ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ಅದು ಟ್ರ್ಯಾಪ್ ಆಗಿರುತ್ತೆ. ಸೊ ಹಾಗಾಗಿ ಇಂಪ್ರೆಷನ್ಸ್ ಆಫ್ ಪ್ಲಾಂಟ್ ಆಗಿರ್ಬೋದು, ಹಾರ್ಡ್ ಪಾರ್ಟ್ ಆಫ್ ದ ಅನಿಮಲ್ಸ್ ಆಗಿರ್ಬೋದು, ಈ ಥರ. ಸೊ ನೆಕ್ಸ್ಟು ಇಲ್ಲಿ ಯಾವ ಥರ ಫಾರ್ಮ್ ಆಗಿರುತ್ತೆ ಅಂತ ನಿಮಗೆ ಒಂದು ಟೆಕ್ಸ್ಟ್ ಬುಕ್ ಇದರಲ್ಲಿ ಎಂಟೈರ್ ಪೇಜಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ವೆನ್ ದ ಡೆಡ್ ಬಾಡೀಸ್ ಆರ್ ಲೇಯಿಂಗ್ ಓವರ್ ದ ಲ್ಯಾಂಡ್, ಸೊ ಏನಾಗುತ್ತೆ ಅಲ್ಲಿ, ಸೊ ಡ್ಯೂರಿಂಗ್ ದ ವಾಟ್ ಈಸ್ ದಟ್ rainy season or whatever it is, the soil get deposited over the dead bodies and finally that is petrified, that becomes rock. Okay, so layer above the layer, and finally there will be a formation of beds of soil. ತುಂಬಾನೇ ಬೆಡ್ಗಳೇನಾಗುತ್ತೆ ಇಲ್ಲಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಬೇಸ್ಡ್ ಆನ್ ದಟ್ ವಿ ನೀಡ್ ಟು ಫೈಂಡ್ ಔಟ್ ದ ಏಜ್ ಆಫ್ ವಾಟ್ ಫಾಸಿಲ್ಸ್. ಅಲ್ಲಿ ಕೇಳ್ತಾರೆ ಇವಾಗ ಏಜ್ ಆಫ್ ಫಾಸಿಲ್ಸ್ ಅನ್ನ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಎರಡು ಥರ ನಾವು ಫೈಂಡ್ ಔಟ್ ಮಾಡ್ಬೋದು. ಒನ್ ಈಸ್ ರಿಲೇಟಿವ್ ಮೆಥಡ್ ಒಂದು, ಆ್ಯಂಡ್ ಸೆಕೆಂಡ್ ಒನ್ ಈಸ್ ನಥಿಂಗ್ ಬಟ್ ಯಾವುದಿರುತ್ತೆ, ಕಾರ್ಬನ್ ಡೇಟಿಂಗ್ ಆರ್ ಐಸೋಟೋಪ್. ಕಾರ್ಬನ್ ಡೇಟಿಂಗ್ ಆರ್ ಐಸೋಟೋಪ್ ಡೇಟಿಂಗ್ ಅಂತ ಹೇಳ್ತೀವಿ, ಐಸೋಟೋಪ್ಸ್. ಸೊ ಇಲ್ಲಿ ಯಾವ ಥರ ರಿಲೇಟಿವ್ ಮೆಥಡ್ ಅಂತ ಹೇಳಿದ್ರೆ, we can easily come to know that what is the age of the fossil. For example, if the fossils are closer to the soil surface, so that we come to know it's the recent one. And if the fossils are available, present or at the deep of the soil, ತುಂಬಾ deep ಅಲ್ಲಿ ಇದ್ರೆ ಅವುಗಳಿಗೆ ನಾವು ಏನು ಹೇಳ್ತೀವಿ, later one or it may the formed one, ಹಳೇದು ಅಂತ ಹೇಳ್ತೀವಿ. ಅದು ರಿಲೇಟಿವ್ ಮೆಥಡ್ ಆಗಿರುತ್ತೆ. ಇನ್ನು ಕಾರ್ಬನ್ ಡೇಟಿಗೆ ಬಂದಾಗ, ಹಿಯರ್ ವಿ ಆರ್ ಯೂಸಿಂಗ್ ಕಾರ್ಬನ್ಸ್ ವಾಟ್ ಇಸ್ ದಟ್ 14 by using that ಐಸೋಟೋಪ್ ಅನ್ನು ಯೂಸ್ ಮಾಡ್ತೀವಿ. ಐಸೋಟೋಪ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಹ್ಯಾವಿಂಗ್ ದ ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್ ಅಂತ ಹೇಳ್ಬಿಟ್ಟು, ಬೈ ಯೂಸಿಂಗ್ ದಟ್ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಆಕ್ಚುಯಲ್ ಡೇಟ್ ಆಫ್ ದಟ್ ಫಾಸಿಲ್. ಎಷ್ಟು ದಿನದ ಹಿಂದೆ ಇದು ಇತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ಫಾಸಿಲ್ ಬಗ್ಗೆ, ವಾಟ್ ಆರ್ ಫಾಸಿಲ್ಸ್, ಹೌ ಫಾಸಿಲ್ಸ್ ಆರ್ ಫಾರ್ಮ್ಡ್, ಅಂಡ್ ಫೈನಲಿ ದೇ ಆರ್ ಆಸ್ಕಿಂಗ್ ವಾಟ್ ಆರ್ ದ ಮೆಥಡ್ಸ್ ವಿ ಆರ್ ಯೂಸಿಂಗ್ ಟು ನೋ ದ ಏಜ್ ಆಫ್ ಫಾಸಿಲ್ಸ್ ಅಂತ ಕೇಳಿದಾಗ, relative method means based on the layer of the soil as well as where it is this particular fossil is available, and carbon or isotope dating anta helidaga, so we are using isotope here to know the actual date of the fossil. Next, artificial selection in wild cabbage. So common agi wild cabbage alli artificial anta nimage text ನಲ್ಲಿ ಕೊಟ್ಟಿದ್ದಾರೆ. Natural selection ಬೇರೆ, nature gonna select few organisms and that species continues with a genetic diversity. But ಇಲ್ಲಿಗೆ ಬಂದ್ರೆ ಆರ್ಟಿಫಿಷಿಯಲ್ ಅನ್ನೋ ಒಂದು ವರ್ಡ್ ಇದೆ. ಏನಂತ ಹೇಳಿದ್ರೆ, humans have selected few part of the plant and they started to cultivate. ಅದನ್ನ ಕಲ್ಟಿವೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಾಟ್ ಇಸ್ ದಟ್, ವೈಲ್ಡ್ ಕ್ಯಾಬೇಜ್. ಕೇಳ್ತಾರೆ ವಾಟ್ ಈಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಆ್ಯಂಡ್ ಎಕ್ಸ್ಪ್ಲೈನ್ ವಿತ್ ರೆಸ್ಪೆಕ್ಟ್ ಟು ವೈಲ್ಡ್ ಕ್ಯಾಬೇಜ್ ಅಂತ ಕೇಳಿದಾಗ, ಸೊ ಹಿಂದೆ ದೇ ಯೂಸ್ ಟು ಈಟ್, ಏನು ತಿಂತಾ ಇದ್ರು ನಾರ್ಮಲ್ ಆಗಿ, ದೇ ವರ್ ಹಂಟಿಂಗ್, ದೇ ವರ್ ಪೌಚಿಂಗ್ ಸಮಥಿಂಗ್, ಮೀಟನ್ನು ತಿಂತಾ ಇದ್ರು. ಸೊ ಆಫ್ಟರ್ ದಟ್ ದೇ ಕಮ್ ಟು ನೋ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಆರ್ಟ್ ಆಫ್ ಕಲ್ಟಿವೇಟಿಂಗ್ ದ ಪ್ಲಾಂಟ್. ಅದರಲ್ಲಿ ಸೈನ್ಸ್ ಕೂಡ ಇರುತ್ತೆ. ಓಕೆ, ಸೊ ಕಲ್ಟಿವೇಟ್ ಮಾಡೋದು ಗೊತ್ತಾಗುತ್ತೆ ಅವರಿಗೆ. ಸೊ ಆಫ್ಟರ್ ದಟ್ they started to do the artificial selection just by selecting some part of a plant like a wild cabbage. Illondu wild cabbage ide. Okay, so in that wild cabbage there are many different parts just like other plants. Bere parts kalirutte. So example, you know that swollen part, sterile flowers, flowering parts, leaves, different colored leaves as well as the large leaves. Okay, few people, farmers you can say,
they selected, you know the meaning of stem cutting, you know the meaning of layering, grafting, tissue culture ಬಿಟ್ಟಾಕೆ ಆ ಕಾಲದಲ್ಲಿ ಇರಲಿಲ್ಲ ಅನ್ಕೋಣ. ಸೊ ಗ್ರಾಫ್ಟಿಂಗ್, ಸ್ಟೆಮ್ ಕಟಿಂಗ್ ಅಂಡ್ ಲೇಯರಿಂಗ್ ಇದೆಲ್ಲ ವೆಜಿಟೇಟಿವ್ ಪ್ರಾಪಗೇಷನ್. ವಿ ಆರ್ ಏಬಲ್ ಟು ಗ್ರೋ ದ ಎಂಟೈರ್ ಪ್ಲಾಂಟ್ ಜಸ್ಟ್ ಬೈ ಯೂಸಿಂಗ್ ಎ ಪಾರ್ಟ್ ಆಫ್ ಎ ಪ್ಲಾಂಟ್. ಒಂದು ಪಾರ್ಟನ್ನು ಯೂಸ್ ಮಾಡಿಕೊಂಡು ಎಂಟೈರ್ ಪ್ಲಾಂಟ್ ಅನ್ನು ಡೆವಲಪ್ ಮಾಡೋದು. ಹಾಗಾಗಿ ದೇ ಟುಕ್ ಫ್ಯೂ ಪಾರ್ಟ್ಸ್ ಅಂಡ್ ದೇ ಸ್ಟಾರ್ಟೆಡ್ ಟು ಗ್ರೋ. ಲೈಕ್ವೈಸ್ ದೇ ಟುಕ್ ದ ಸೋಲನ್ ಪಾರ್ಟ್ ಆಫ್ ದ ವೈಲ್ಡ್ ಕ್ಯಾಬೇಜ್ and that becomes kohlrabi. Okay, kohlrabi. Likewise, they took cauliflower. They took sterile flower of the wild cabbage and they modified it into the cauliflower. And when it comes to the flower, you know that the flowering is the reproductive part of a plant. They took and finally they cultivate it as broccoli. And they took the leaves. There are different colors of leaves. Sometimes that may be the cause of the variation. And finally they farmed cabbage as well as the red cabbage. Cabbage ಅಂತ ಹೇಳಿದ್ರೆ ಎಲೆಕೋಸು ಅಂತ ಏನು ಹೇಳ್ತೀವಿ, ಆ ಹೆಸರಲ್ಲೇ ಇದೆ ಎಲೆ, ಒಂದೊಂದು ಲೇಯರ್ಗಳಿರುತ್ತೆ ಅದರಲ್ಲಿ. ಸೊ ದಟ್ ಈಸ್ ದ ಮಾಡಿಫೈಡ್ ಲೀಫ್ and extracted from the resultant of artificial selection from the wild cabbage. And also large leaves present in them and formed into kale. ಸೊ ಅದು ಕೇಲಾಗಿ ಫಾರ್ಮೇಷನ್ ಆಗುತ್ತೆ. ಸೊ ಇದು ಆರ್ಟಿಫಿಷಿಯಲ್ ಸೆಲೆಕ್ಷನ್. ಓಕೆನಾ? ಸೊ ಇದಾದ್ಮೇಲೆ ಹ್ಯೂಮನ್ ಎವಲ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕೊನೆಯಲ್ಲಿ ತುಂಬ ಸಿಂಪಲ್ ಆಗಿರೋ ಕ್ವಶನ್ಗಳು ಬರುತ್ತೆ ಅದರಲ್ಲಿ. ಸೊ ಎಕ್ಸ್ಪ್ಲೈನ್ ಮಾಡುವಾಗ ನಾವು ಹೇಳ್ತಾ ಹೋಗ್ತೀವಿ, ಆಲ್ ಹ್ಯೂಮನ್ ಆನ್ಸಿಸ್ಟರ್ಸ್ ಕೇಮ್ ಫ್ರಮ್ ಆಫ್ರಿಕಾ. ಸೊ ಮೊದಲು ಆಫ್ರಿಕಾದಿಂದಾನೇ ಹ್ಯೂಮನ್ ಅದು ರಾಕ್ ಶುರುವಾಗಿದ್ದು, ಅಲ್ಲಿಂದ ಎಲ್ಲ ಕಡೆಗೂ ಡೈವರ್ಟ್ ಆಗ್ತಾರೆ. ಯು ನೋ ದಟ್ ದೇ ಹ್ಯಾವ್ ಗಿವನ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಫ್ರಮ್ ಆಫ್ರಿಕಾ few people, they started to migrate towards west, central, south, east Asia. ಏಷ್ಯಾದ ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಏನು ಮಾಡ್ತಾರೆ, ಅವರು ಮೈಗ್ರೇಟ್ ಆಗ್ತಾರೆ. ಓಕೆನಾ? ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ವೆಸ್ಟ್, ಸೆಂಟ್ರಲ್, ಸೌತ್ ಅಂಡ್ ಈಸ್ಟ್ ಏಷ್ಯಾ, ಯುರೇಷಿಯಾ ಆಸ್ ವೆಲ್, ಯುರೋಪ್ ಅಂಡ್ ಏಷ್ಯಾ, ಆ ಒಂದು ಪೋರ್ಷನ್ಗೆ ನಾವು ಯುರೇಷಿಯಾ ಅಂತ ಹೇಳ್ತೀವಿ. And few people, they started to move downwards in the planet and they are reaching Indonesia, Philippines and Australia. Okay, they are reaching other part of the planet. ಇನ್ನೊಂದು ಕಡೆಗೆ ಮೂವ್ ಆಗ್ತಾರೆ. ಸೊ ಅಂಡ್ ಫೈನಲಿ ನಾನು ಹೇಳ್ತೀನಿ ಏನಾಗುತ್ತೆ ಅಂತ. ಸೊ ಫ್ಯೂ ಪೀಪಲ್ ಆರ್ ಮೂವಿಂಗ್ ಟುವರ್ಡ್ಸ್ away from the Africa, you know that left part of the Africa that is called America. They are moving there. So and finally few people are moving back to the Africa. ಅಂದ್ರೆ ಮಿಕ್ಸಿಂಗ್ ಆಗೋದು. ಸೊ ವಾಪಸ್ ಬರೋದು ಹೋಗೋದು. ಸರ್ ಇದೇನು ಒಂದೇ ಸಲ ಆಗುತ್ತಾ? That takes again thousands of years. ನಾವು ಹೇಳ್ತಾ ಹೋಗ್ತೀವಿ, ಹೂ ಡಿಸ್ಕವರ್ಡ್ ಇಂಡಿಯಾ ಅಂತ ಹೇಳಿಬಿಟ್ಟು. ಇಂಡಿಯಾವನ್ನು ಅವರು ಡಿಸ್ಕವರ್ ಮಾಡ್ತಾರಾ? ಓಕೆ, ಇಂಡಿಯಾ ಮೊದಲೇ ಇತ್ತು ಇಲ್ಲಿ. ಸೊ ಅವರಿಗೆ ಅದು ಡಿಸ್ಕವರ್ ಆಗಿದ್ದು, ನಮಗಲ್ಲ. ಸೊ ಆಗೇನಾಗುತ್ತೆ, ಇಂಡಿಯಾ ಡಿಸ್ಕವರ್ ಆಗಿದ್ದು ಯಾವಾಗ? ಜಸ್ಟ್ 1498 ಅಂತ ಹೇಳ್ತೀವಿ, 1498 ಸೊ ಅದಾದಮೇಲೆ ಅವ್ರು ಇಲ್ಲಿಗೆ ಬರ್ತಾರೆ. ಓಕೆ, ಸೊ ಅದಕ್ಕಿಂತ ಮುಂಚೆನೆ ಇಲ್ಲಿದ್ರಲ್ಲ ಇಂಡಿಯನ್ಸ್, ಎಲ್ಲಿಂದ ಬಂದಿರ್ಬೋದು? ಅಗೈನ್ ಆಸ್ ಐ ಸೆಡ್, ಇಟ್ಸ್ ಏಷ್ಯಾ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ವಿ ಕೇಮ್ ಫ್ರಮ್ ಆಫ್ರಿಕಾ, ವಿ ಕೇಮ್ ಫ್ರಮ್ ಏಷ್ಯಾ, ಹೀಗೆಲ್ಲ ಬಂದಿರೋದು. ಓಕೆ, ಸೊ ಎಲ್ಲ ಕಡೆಗೆ ಏನಾಗುತ್ತೆ, ಡೈವರ್ಟ್ ಆಗುತ್ತೆ. ಇದು ಏನಾಗುತ್ತೆ, ರೇಸಸ್ ಆಗುತ್ತೆ. ಆ ಪ್ಲೇಸ್ಗಳಿಗೆ ಹೋದ್ಮೇಲೆ ರೇಸಸ್ ಆಗುತ್ತೆ. ಕ್ಯಾಪಾಯ್ಡ್, ಮಾಂಗೊಲಾಯ್ಡ್, ಕಾಕಸಾಯ್ಡ್ ಕೇಳಿರ್ತೀರಾ ನೀವು. ಸೊ ಆಸ್ಟ್ರಲಾಯ್ಡ್ ಅಂತ ಹೇಳ್ಬಿಟ್ಟು ಇವು ಎಲ್ಲ ರೇಸಸ್ಗಳು. ಅಂದರೆ ಹ್ಯೂಮನ್ಸ್ದು ಬಾಡಿ ಕಲರ್, ಹೇರ್ ನೇಚರ್, ನೋಸ್, ಲಿಪ್ ನೇಚರ್, ಬ್ರಾಡ್ ಆಗಿರೋದು, ಥಿಕ್ ಆಗಿರೋದು, ನೋಸು ಫ್ಲಾಟ್ ಆಗಿರೋದು, ಇದೆಲ್ಲದ್ರ ಮೇಲೆ ಅದನ್ನ ರೇಸ್ ಅಂತ ಹೇಳ್ತಾ ಹೋಗ್ತೀವಿ. ರೇಸಸ್, ಹ್ಯೂಮನ್ ರೇಸಸ್ ಅಂತ ಹೇಳ್ಬಿಟ್ಟು ಯಾವ್ಯಾವುದು? ಕ್ಯಾಪಾಯ್ಡ್, ಕಾಕಸಾಯ್ಡ್, ಮಾಂಗೊಲಾಯ್ಡ್, ಆಸ್ಟ್ರಲಾಯ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಹೌ ಹ್ಯೂಮನ್ ಬೀಯಿಂಗ್ಸ್ ಆರ್ ಎವಾಲ್ವ್ಡ್. ಯಾವ ಥರ ಎವಾಲ್ವ್ ಅದು? ಸೊ 15 million years ago, ape-like organism was there that is called Dryopithecus. ಯಾವಾಗ? 15 million years ago. ಅದಾದ ಮೇಲೆ ಜಿಂಜಾಂಥ್ರೋಪಸ್, ರಾಮಾಪಿಥೆಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್. ಇಲ್ಲೇನೆ ಬೇಕಾದಷ್ಟು ಕೆಲವು ಫಾಸಿಲ್ಸ್ಗಳು ಬರುತ್ತೆ, ಹ್ಯೂಮನ್ ಫಾಸಿಲ್ಸು. ಸೊ ದೋಸ್ ಆರ್ ಕಾಮನ್ಲಿ ಕಾಲ್ಡ್ ಜಾವಾ ಮ್ಯಾನ್, ಪೀಕಿಂಗ್ ಮ್ಯಾನ್, ನಿಯಾಂಡ್ರತಲ್ ಮ್ಯಾನ್, ಕ್ರೊಮ್ಯಾಗ್ನನ್ ಮ್ಯಾನ್ ಆ್ಯಂಡ್ ಹೋಮೋಸೆಪಿಯನ್ಸ್. ಫೈನಲ್ ಆಗಿ ನಾವು ಹೋಮೋಸೆಪಿಯನ್ಸ್ ಆಗಿರೋದು. ಇಲ್ಲಿ ಇನ್ ದ ಕೋರ್ಸ್ ಆಫ್ ಎವಲ್ಯೂಷನ್ ದ ವಾಲ್ಯೂಮ್ ಆಫ್ ದ ಬ್ರೈನ್ ಆಲ್ಸೋ ಹ್ಯಾಸ್ ಇನ್ಕ್ರೀಸ್ಡ್. ಹಿಂದೆ ಇದ್ದದ್ದು ಜಸ್ಟ್ ಏನಪ್ಪ ಅಂತ ಹೇಳಿದ್ರೆ 300 cc ಅಂತ ಹೇಳ್ತೀವಿ. ಇವಾಗ ಆಲ್ಮೋಸ್ಟ್ 1250 to 1300 cc ಬ್ರೈನ್ ಕೆಪಾಸಿಟಿ ಇದೆ. ಓಕೆ, ಬಟ್ ಇಲ್ಲಿ ಕೋರ್ಸ್ ಆಫ್ ಎವಲ್ಯೂಷನ್ ನಮ್ಮ ಬ್ರೈನ್ ಕೂಡ ದೊಡ್ಡದಾಗುತ್ತೆ,
ನಮ್ಮ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಮ್ಮನ್ನ ಹೋಮೋಸೆಪಿಯನ್ಸ್ ಇಂಟೆಲಿಜೆಂಟ್ ಅನಿಮಲ್ಸ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಡ್ರಯೋಪಿಥಿಕಸ್, ಜಿನ್ಸಾಂಥ್ರೋಪಸ್, ರಾಮೋಪಿಥಿಕಸ್, ಆಸ್ಟ್ರೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ಜಾವಾ ಮ್ಯಾನ್, ಪೀಕಿಂಗ್ ಮ್ಯಾನ್, ಕ್ರೊಮ್ಯಾಗ್ನನ್ ಮ್ಯಾನ್, ನಿಯಾಂಡರ್ತಾಲ್ ಮ್ಯಾನ್. ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ನಮ್ಮ ಪೂರ್ವಜರು ಯಾರು ಅಂತ ಹೇಳಿದ್ರೆ ನಿಯಾಂಡರ್ತಾಲ್ ಮ್ಯಾನ್ಸ್. ಶಾರ್ಟ್ ಆಗಿದ್ರು, ಮಸ್ಕ್ಯುಲರ್ ಆಗಿದ್ರು, ತುಂಬಾ ಕುಳ್ಳ ಇದ್ರು, ಅಂದ್ರೆ 4.5 ಫೈಟ್ ಮಾತ್ರ ಇರ್ತಿತ್ತು. ಸೊ ಜೊತೆಗೆ ಮಸ್ಕ್ಯುಲರ್ ಆಗಿರ್ತಾರೆ. ಓಕೆ, ಅಂಡ್ ಹೋಮೋಸೆಪಿಯನ್ಸ್, ಮಾಡರ್ನ್ ಮ್ಯಾನ್, ವಿ ಕ್ಯಾನ್ ಸೇ ಮಾಡರ್ನ್ ಮ್ಯಾನ್. ಸೊ ದಿಸ್ ಈಸ್ ಅಬೌಟ್ ಹ್ಯೂಮನ್ ಎವಲ್ಯೂಷನ್. ಇವಾಗ ನಿಮಗೆ ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ 45 ಮಿನಿಟ್ಸಲ್ಲಿ ನಾವು ಮಾಡೋದಕ್ಕಾಗುತ್ತೆ. ಸೊ ಫ್ರಮ್ ದ ಬಿಗಿನಿಂಗ್ ಆಫ್, ಆಸ್ ಐ ಸೆಡ್, ವಾಟ್ ಈಸ್ ದಟ್? accumulation of variation during reproduction, monohybrid cross, dihybrid cross, and after that, thereafter you have studied speciation, natural selection, acquired traits, inherited traits, sex determination in human beings, and also artificial selection in wild cabbage, human evolution. So ಇದಿಷ್ಟನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ತುಂಬಾ ಇಂಪಾರ್ಟೆಂಟ್, 6 to 7 ಮಾರ್ಕ್ಸ್ ಕೇಳ್ತಾರೆ. ನಾವು ಆಲ್ರೆಡಿ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ವಿ. ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಅದನ್ನ ನೋಡ್ಕೊಂಬನ್ನಿ. ಸೊ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಥರ ಕ್ವಶನ್ ಕೇಳಿದ್ರು ಅಂತ ಗೊತ್ತಾದರೆ, ಲಾಸ್ಟ್ 5 years ಕ್ವಶನ್ ಪೇಪರ್ನ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಅದನ್ನೇ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸೊ PYQ ಸೀರೀಸನ್ನು ಒಂದ್ಸಲ ನೋಡಿಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಒನ್ ಶಾರ್ಟ್ ಲೆಕ್ಚರ್ ನೋಡಿಕೊಂಡು ಈ ಎಂಟೈರ್ ಸೀರೀಸನ್ನು ರಿವಿಷನ್ ಪರ್ಪಸ್ಗೆ, ಮೈಂಡ್ ಮ್ಯಾಪ್ ಪರ್ಪಸ್ಗೆ ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ this is about heredity and evolution. So next class ಅಲ್ಲಿ next 2 chapters ಬಗ್ಗೆ ತಿಳ್ಕೊಳ್ಳೋಣ. Till then, take care. Thank you so much.